ಸೋನು ಬಗ್ಗೆ ಹೇಳೋದು. ಒಪಿನಿಯನ್ ಒಂದು ಸ್ವಲ್ಪ ಸೋನು ನಾನು ಥರ ಇತ್ತು ಬಿಕಾಸ್ ಆಫ್ ದ ಟ್ರಾಲ್ಸ್ ಆಲ್ ದಟ್. ಆಮೇಲೆ ಐ ಫೆಲ್ಟ್ ವೆರಿ ಬ್ಯಾಡ್. ಟೈಮ್ ಪಾಸ್ ಆಗೋಕ್ಕೆ ಅಥವಾ ನನಗೆ ಒಂದು ಆ್ಯಕ್ಟಿವಿಟಿ ಆಗೋಕ್ಕೆ, ನಾನು ಎಂಗೇಜಿಂಗ್ ಆಗಿರೋಕ್ಕೆ, ಆ್ಯಂಡ್ ಅವಳದೇ ಒಂದು ಸ್ಟೈಲ್, ಅವಳದೇ ಒಂದು ಪ್ಯಾಟರ್ನ್ ಮಾತುಗಳು ಇದು. ಬಟ್ ಒಳಗೆ ಜೆನ್ಯೂನ್ಲಿ ಶಿ ಈಸ್ ವೆರಿ ಕೇರಿಂಗ್. ಸೊ ವಾಟ್ ನೆಕ್ಸ್ಟು ಐ ಆಮ್ ವೆರಿ ಸೂನ್, ಇವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ನಡೀತಾ ಇದೆ. ಸ್ಟಾರ್ಟಿಂಗ್ AI ಕಂಪನಿ ವಿಚ್ ಇಸ್ ಫಾರ್ ಚಿಲ್ಡ್ರನ್. ಅದು ಮಕ್ಕಳಿಗೋಸ್ಕರ. ಮಕ್ಕಳಿಗೆ AI ತುಂಬ ಲೋಯೆಸ್ಟ್ ಕಾಸ್ಟಲ್ಲಿ ಈಸಿಯಾಗಿ ಆಕ್ಸೆಸ್ ಆಗಬೇಕು ಕರ್ನಾಟಕದ ಎಲ್ಲ ಮಕ್ಕಳಿಗೂ, ಆ್ಯಂಡ್ ಸೇಫ್ ಆಗಿರಬೇಕು. ಆ AI ಅದೇನು ಹೇಳ್ಕೊಡತ್ತೆ ಎಜುಕೇಷನ್ನು, ಅದು ಸೇಫ್ಟಿ ಆ್ಯಂಡ್ ಮೋಸ್ಟ್ ಅಪ್ಡೇಟೆಡ್ ಟೆಕ್ನಾಲಜಿ ವಿತ್ ದ ಮಿನಿಮಮ್ ಪ್ರೈಸ್, ಲೋಯೆಸ್ಟ್ ಪ್ರೈಸ್ನ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನದಲ್ಲಿದೆ. ನಮ್ಮ ತುಂಬ ಒಳ್ಳೆಯ ಸ್ನೇಹಿತ ಪ್ರಶಾಂತ್ ಅಂತ, ಅವರು ಹಿ ಈಸ್ ದ ಮೇನ್ ಫೌಂಡರ್ ಆಫ್ ದಿಸ್ ಕಂಪನಿ. ಸೊ ನಾನು ಅದರಲ್ಲಿ ಒಂದು ಶಾರ್ಟ್ OPC 1% ಕಂಪನಿ ಅಂತ ನನ್ನ ಕಂಪನಿಲಿ ಈ ಎಜುಕೇಷನ್ ಇದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲ ನಡೀತಾ ಇದೆ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಸಿನಿಮಾ ವರ್ಷನಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಸಿನಿಮಾ ವರ್ಷನಲ್ಲಿ ಇವಾಗ ನಾನು ಮತ್ತೆ ಗುಂಡಾ 2 ಅದು ಓಕೆ, ಈಗ ರಿಲೀಸಿಗೆ ರೆಡಿ ಇದೆ. ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗಬೇಕಿತ್ತು, ಈಗ ಒಂದು 15 days ಪೋಸ್ಟ್ಪೋನ್ ಆಯ್ತು ರಿಲೀಸ್ ಪ್ರಮೋಷನ್ ಅದೆಲ್ಲ. ಅದೊಂದು ಸ್ಟಾರ್ಟ್ ಆಗುತ್ತೆ. ಒಂದು ಸಿನಿಮಾ ವಿಲನ್ ಮಾಡಿದ್ದೀನಿ, ಅದು ರಿಲೀಸ್ ಆಗುತ್ತೆ. ಒಳ್ಳೆ ಕತೆಗಳು ಬರ್ತಾ ಇದೆ, ಕತೆಗಳು ಕೇಳ್ತಾ ಇದ್ದೀನಿ. ಸೊ ಯಾವುದು ಚೆನ್ನಾಗಿ ಅನ್ಸುತ್ತೆ, ಯಾವ್ದು ಇಷ್ಟ ಆಗುತ್ತೆ ಮಾಡ್ತಾ ಹೋಗ್ತೀನಿ. ಕ್ಯಾರೆಕ್ಟರ್ ನೀವೇನಾದ್ರೂ ಮಾಡಿ, ಸಿನಿಮಾನು ಮಾಡಿ ಖಂಡಿತ, ಆಯ್ತಾ? ಯಾವುದನ್ನು ಬಿಡಲ್ಲ, ಬಿಡಬಾರ್ದು. ಅದು ನಮ್ಮ ರಿಕ್ವೆಸ್ಟ್. ಇಲ್ಲ, ಕೆಲಸ ಸಿಗ್ತಾ ಇರೋವರೆಗೂ ಮಾಡ್ತೀನಿ. ನಾನು ಹೇಳೋದು ಸಿಕ್ಕತ್ತೆ ಅನ್ನೋದಕ್ಕಿಂತನೂ ನಿಮ್ಮಲ್ಲಿ ಎಲ್ಲ ಏನೋ ಅರ್ಹತೆನೂ ಇದೆ. ನೀವು ಡೈರೆಕ್ಷನು ಮಾಡ್ತೀರಾ, ಆ್ಯಂಡ್ ಪ್ರತಿಯೊಂದರಲ್ಲೂ ನಿಮಗೆ ಒಂದು ನಾಲೆಡ್ಜ್ ಅಂತ ಇದೆ. ಸೊ ಯಾವ್ದು ಏನು ಸಿಕ್ಕಿಲ್ಲ ಅಂದ್ರೂ ನೀವೇ ಒಂದು ಮಾಡುವಂಥದ್ದೊಂದು ನಾ ಯಾವಾಗಲೂ ಆಪ್ಷನ್ನಲ್ಲಿ ಇಟ್ಕೊಂಡು. ನಾನು ಏನು ಹೇಳಿದೆ ಯಾವಾಗಲೇ, ಒಬ್ರು ಯಾರು ನೋಡ್ತಾರಲ್ಲ ದೇ ಕ್ರಿಯೇಟ್ ಅವರ್ ರಿಯಾಲಿಟಿ. ಸೊ ಅವ್ರ ಕೈಲಿದೆ. ಆಸ್ ಫಾರ್ ಆಸ್ ದೇ ವಾಚ್ ಮೀ, ದೇ ವುಡ್ ಲೈಕ್ ಟು ವಾಚ್ ಮೀ. ನಾನು ಬೇಡ ಅಂದ್ರೂ ಎಕ್ಸಿಸ್ಟ್ ಆಗೇ ಇರ್ತೀನಿ, ಇರಲೇಬೇಕು ಆ ಎಕ್ಸಿಸ್ಟೆನ್ಸ್. ಅದು ಡಿಸೈನೇ ಹಾಗೆ. ಸೊ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಅದು ನನ್ನ ಡ್ಯೂಟಿ, ಅದು ನನ್ನ ಡ್ಯೂಟಿ ಅಂತ ನಾನು ಮಾಡ್ತಾ ಇರ್ತೀನಿ. ವಿತ್ ಅಟ್ಮೋಸ್ಟ್ ಲವ್, ವಿತ್ ಅಟ್ಮೋಸ್ಟ್ ಡೆಡಿಕೇಶನ್ ನಾನು ಮಾಡ್ತಾ ಇರ್ತೀನಿ. ರಿಸಲ್ಟ್ ಈಸ್ ಲೆಫ್ಟ್ ಟು ಕೃಷ್ಣ ಅಷ್ಟೇ. ಈಗ ಫೇಲ್ಯೂರ್ಸ್ಗಳು ನಿಮಗೆ ಹೊಸದ ಅಥವಾ ಲೈಫಲ್ಲಿ ಅದು ಪಾಠ? ದೇ ವರ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ದೇ ವರ್ ಆಲ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯಾಕಂದರೆ ಅನ್ಕಂಫರ್ಟಬಲ್ ಝೋನಲ್ಲೇ ನಮ್ದು ಏನೋ ಒಂದು ಹೊಸ ಎವಲ್ಯೂಷನ್ ಆಗೋದು, ಏನೋ ಒಂದು ಹೊಸ ಅಪ್ಲಿಫ್ಟ್ಮೆಂಟ್ ಆಗೋದು. ನೀವು ಕಂಫರ್ಟಬಲ್ ಕೂತಾಗ ಯಾವತ್ತೂ ಕಂಫರ್ಟಬಲ್ ಆಗಲ್ಲ. ಕಂಫರ್ಟಬಲ್ ಅನ್ನೋದೇ ಒಂದು ಭ್ರಮೆ. ಅದು ಮೈಂಡು ಒಂದು ಬೇಲಿ ಕಟ್ಕೊಂಡು ಹೋಗ್ತದೆ. ಕಂಫರ್ಟ್, ನನಗೆ ಕಂಫರ್ಟ್ ಝೋನ್, ನಾನು ಹಿಂಗೆ ಕಂಫರ್ಟ್ ಆಗಿರ್ತೀನಿ. ಬಟ್ ಯಾವಾಗ ಆ ಕಂಫರ್ಟ್ನ ಪುಷ್ ಮಾಡ್ತೀವಿ, ಆ ಸ್ಟ್ರಗಲ್ನ ನಾವು ಎಕ್ಸ್ಟ್ರಾ ಪುಷ್ ಮಾಡ್ತೀವಲ್ಲ, ಡಬಲ್ ಖುಷಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತಣ್ಣೀರ್ ಮಗ್ ಫಾರ್ಮುಲಾ ಅಂತ. ಸೊ ಆ ಥರ ಎವ್ರಿ ಡೇ ನನ್ನ ಕಂಫರ್ಟ್ ಝೋನ್ ಅಂತ ಇರಕ್ಕೆ ಬಿಡದೇ ಇರೋದು, ಕಂಫರ್ಟ್ ಆಗಿರೋದು ಬಿಡದೇ ಇರೋದು, ಏನು ಅವಾಗ ಸಣ್ಣದಾಗಿ ಪುಷ್ ಮಾಡ್ಕೊತಾ ಇರೋದು ಈಸ್ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಸ್ಟ್ರೆಂತ್ ಅಂತ. ಇವತ್ತಿನ ರಾಕೇಶ್ ಅಡಿಗಂದ ವರ್ಷನೂ ಇದು ಆಯ್ತಾ? ಸೊ ಹಳೇದು ಒಂದು ವರ್ಷನ್ ಇರುತ್ತೆ ಅಂದರೆ ಅದು ಒಂದು ಕಲಿಸಿದ ಪಾಠನೋ ಅಥವಾ ಅದು ಒಂದು ಏನೋ ಆ ಟೈಮಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಅನ್ನೋದು ಒಂದಿರುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ರೆವಲ್ಯೂಷನ್ ಆಯ್ತಿದ್ವು ಅಂತ. ಈಗಿರೋದು ಓಕೆ, ಇದು ಈ ಸ್ಟೇಟ್ಮೆಂಟ್ ಓಕೆ, ಅವಾಗಿಂದೊಂದು ಇರುತ್ತಲ್ಲ ಮೈಂಡ್ ಸೆಟ್. ಅವಾಗ ಅದೇ ಯಾವ ಟೈಮ್ ಅಂತ ಹೇಳ್ಬೇಕು. ಅವಾಗ ಫೋಲ್ಡರ್ ಓಪನ್ ಮಾಡಿದ್ರೆ ಎಲ್ಲೆಲ್ಲಿ ಫೇಲ್ಯೂರ್ಸ್ ಆಗಿತ್ತು ನೆನ್ಪಿಸ್ಕೊಳ್ಳಿ. ಫೇಲ್ಯೂರ್ಸ್ ಅದೇ ಸಿನಿಮಾ, ವಿ ಕ್ಯಾನ್ ಕಾಲ್ ಇಟ್ ಫೇಲ್ಯೂರ್, ಸೋ ಕಾಲ್ಡ್ ಫೇಲ್ಯೂರ್. ಸಿನಿಮಾ ನನ್ನ ಡೈರೆಕ್ಷನ್ ಅದೆಲ್ಲ ವಿ ಕ್ಯಾನ್ ಕಾಲ್ ಇಟ್ ಫೇಲ್ಯೂರ್, ಸೋ ಕಾಲ್ಡ್. ಸೊ ರಾಕೇಶ್ ಅವರು ಯಾವಾಗಲೂ ಸ್ಕ್ರೀನ್ ಮೇಲೆ ಇರಬೇಕು, ಅಷ್ಟನ್ನೇ ನಾವು ರಿಕ್ವೆಸ್ಟ್ ಮಾಡೋದು. ಅದು ಯಾವುದೇ ರೂಪದಲ್ಲಿ ಆಗಿರ್ಬೋದು. ಆ್ಯಂಡ್ ನನಗೆ ತುಂಬ ಸೀರಿಯಸ್ ಆಗಿರೋ ರಾಕೇಶ್ನೂ ಕಣ್ಮುಂದೆ ಬರ್ತಾರೆ, ಈ ಸ್ಪಿರಿಚುವಲ್ ಆ್ಯಂಗಲಲ್ಲೂ ಸಿಗ್ತಾರೆ. ಮತ್ತು ರ್ಯಾಪರ್ ಅಂತಂದರೆ ಅದಕ್ಕೊಂದು ಬೇರೆ ಥರದ್ದು ಫೇಸ್ ಕಾಣಿಸುತ್ತೆ. ಹಿಂಗಿದೆ. ಈಗ ಮುಂದಕ್ಕೆ ಇನ್ಯಾವ ಥರ ಫೇಸ್ ಕಾಣ್ಬೋದು ನನಗೆ ಅಂತ ನನ್ಗೆ ಆಗ್ಲಿಂದ ಅದೇ ಥಾಟ್ ಬರ್ತಾ ಇದೆ. ಹೆಂಗಿರ್ಬೋದು? ಎಲ್ಲದು ಬ್ರಾಂಚಸ್ ಆಫ್ ದಟ್ ಸ್ಪಿರಿಚುವಲ್ ರಾಕೇಶ್, ಸ್ಪಿರಿಚುವಲ್ ಸೆಲ್ಫ್. ಹೌದಾ? ಎಲ್ಲ ಬ್ರಾಂಚಸ್ ಆಫ್ ದಟ್. ಅಂದರೆ ನಮಗೆ ಏನೇನು ಕ್ರಿಯೇಟಿವಿಟಿ ಅನ್ನೋದೇನು ನಮ್ಮಲ್ಲಿ ಹರಿಯೋದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಅದೇ ಆರ್ಟಿಸ್ಟ್ ಅಲ್ವಾ. ನಮ್ಮಲ್ಲಿ ಏನೋ ಒಂದು ಫ್ಲೋ ಆಗುತ್ತೆ, ಸಾಂಗ್ ಮೂಲಕ ಫ್ಲೋ ಆಗ್ಬೋದು, ಅಥವಾ ನಾವು ಒಂದು ಡೈಲಾಗ್ ನೋಡ್ತಾ ಒಂದು ಪಾತ್ರ ಆಗಿ ಫ್ಲೋ ಆಗುತ್ತೆ. ಸೊ ಇಟ್ ಈಸ್ ಆಲ್ ಅ ಪಾರ್ಟ್ ಆಫ್ ಸ್ಪಿರಿಚುವಲ್ ಅಂದರೆ ಬೇಸಿಕಲಿ ನಾವು ಇಟ್ ಈಸ್ ನಾಟ್ ಮಿಸ್ಟೇಕ್ ಏನು ಮಾಡ್ಕೊತೇವೆ ಅಥವಾ ಸೆಪ್ರೇಷನ್ ಏನು ಮಾಡ್ತೀವಿ. ಸ್ಪಿರಿಚುವಲ್ ಅಂದ ತಕ್ಷಣ ಧ್ಯಾನ ಮಾಡೋದು, ಜಪ ಮಾಡೋದು, ಮಂತ್ರ ಹೇಳೋದು, ಯೋಗಾಸನ ಮಾಡೋದು, ಒಂದು ಪರ್ಟಿಕ್ಯುಲರ್ ರೀತಿ ಜುಟ್ ಬಿಟ್ಕೊಳ್ಳೋದು, ಅದನ್ನ ಸ್ಪಿರಿಚುವಲ್ ಅಂತೀವಿ. ಅದೆಲ್ಲ ಒಂದು ತುಂಬ 1% ಆಫ್ ಪಾರ್ಟ್ ಆಫ್ ಸ್ಪಿರಿಚುವಲ್ ಅಂದರೆ ಎವ್ರಿ ಡೇ, ಎವ್ರಿ ಮೂಮೆಂಟ್, ಎವ್ರಿ ಸಿಚುವೇಶನ್ನ ಲೈಫ್
ನಮಗೆ ಕೊಡೋ ಸಿಚುವೇಶನ್ನ ನಾವು ಯಾವ ಥರ ಡೀಲ್ ಮಾಡ್ತೀವಿ, ಮೈಂಡಿಂದ ಡೀಲ್ ಮಾಡ್ತೀವ, ನಮ್ಗೆ ಯಾವುದೋ ಇರೋ ಟೆಂಡೆನ್ಸೀಸಿಂದ ಅಥವಾ ನಮ್ಮ ಫಿಲ್ಟ್ರಲ್ಲಿ ಹಾಕೊಂಡು ನೋಡ್ತೀವ, ಅಥವಾ ಅದು ಯಾವುದೂ ಅಲ್ಲ ನಾನೊಂದು ಪ್ಯೂರ್ ಕಾನ್ಷಿಯಸ್ನೆಸ್ ಆಗಿ ಅದನ್ನು ನೋಡ್ತೀನ. ಅಷ್ಟೇ ಸ್ಪಿರಿಚುವಲ್. ಬೀಯಿಂಗ್ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂತ್ ದಟ್ ನಾನು ನೀವು ಒಂದೇ, ಹ್ಯಾಸ್ ಕಮ್ ಫ್ರಮ್ ಅ ಡಿಫ್ರೆಂಟ್ ವೂಮ್. ಅದಕ್ಕೆ ನಿಮಗೆ ಬೇರೆ ಬೇರೆ ಜೆನೆಟಿಕ್ಸ್ ಬಂದಿದೆ. ಅದೇ ಥರ ನಿಮ್ಮ ತಂದೆ ತಾಯಿ ಕ್ರೋಮೋಸೋಮ್ಸಿಂದ ಜೆನೆಟಿಕ್ಸು ನಿಮ್ಮ ಬಾಡಿ ಇದು ಬಂದಿದೆ. ನಿಮ್ಮ ಮೈಂಡ್ ಹೆಂಗೆ ಪ್ರೋಗ್ರಾಮ್ ಆಗಿದೆ, ನೀವು ಆ ಚಿಕ್ಕ ಮಗುವಿಂದ ಇಲ್ಲಿವರೆಗೂ ನೋಡಿರೋ ರಿಯಾಲಿಟಿ. ನಾನು ಚಿಕ್ಕ ಮಗುವಿಂದ, ನಾನು ಅದೇ ತಾಯಿ ಗರ್ಭದಿಂದ ಬಂದಿದ್ರೆ ಹಿಂಗೆ ಕೂತಿರ್ತಿದ್ದೆ, ಇದೇ ಮಾಡಿರ್ತಿದ್ದೆ. ಸೊ ಆಲ್ ಆಫ್ ಯು ಆರ್ ಅ ರಿಫ್ಲೆಕ್ಷನ್ ಆಫ್ ಮೀ ಅಲ್ವಾ? ಅಥವಾ ಅವೆಲ್ಲ ನಿಮ್ಮ ರಿಫ್ಲೆಕ್ಷನ್ನೇ ಬೇರೆ ಬೇರೆ ರೂಪದಲ್ಲಿ ವಿ ಆರ್ ಪ್ರೊಜೆಕ್ಟಿಂಗ್. ಯಾವಾಗ ಶುರುವಾಯ್ತು ಈ ಸ್ಪಿರಿಚುವಲ್ ಇದು ನಿಮಗೆ, ಈ ಜರ್ನಿ ಯಾವಾಗ ಶುರುವಾಯ್ತು ನಿಮ್ಮಲ್ಲಿ? ನಂಗೆ ಮುಂಚಿಂದಾನು ಏನು ಟೆಂಡೆನ್ಸಿ ಅಂದರೆ, ಏನೇ ಅನ್ಕಂಫರ್ಟಬಲ್ ಫೀಲಿಂಗ್ ಆದರೂ, ಸಫರಿಂಗ್ ಆದರೂ ಮೈಂಡನ್ನು ಅದ್ರ ಬಗ್ಗೆ ತುಂಬ ಅನಲೈಸ್ ಮಾಡ್ತಿದ್ದೆ, ತುಂಬ ಯೋಚನೆ ಮಾಡ್ತಾ ಇದ್ದೆ. ಯಾಕದು ಅಂತ ಔಟ್ವರ್ಡ್ ಹೋಗ್ತಾ ಇರಲಿಲ್ಲ ನಾನು ಜಾಸ್ತಿ. ನನಗೆ ಯಾರು ಕೆಟ್ಟ ಪದ ಬೈದರು, ನೆಕ್ಸ್ಟು ಅವ್ರು ಬೈದಿರಂಗೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಲಿಲ್ಲ. ಅವ್ರು ಬೈದರೆ ನನಗೆ ಎಫೆಕ್ಟ್ ಆಗಬಾರ್ದು, ಮತ್ತೆ ಈ ಥರ ಮಾತು ಬಿದ್ದರೆ ನನಗೆ ಎಫೆಕ್ಟ್ ಆಗಬಾರ್ದು, ಯಾಕೆ ನನಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದೆ. ಬೈ ಡಿಸೈನ್ ಆ ಯೋಚನೆನೇ ಮಾಡ್ಕೊಂಡು ಮೇ ಬಿ ನನ್ನ ವೇ ಆಫ್ ಥಿಂಕಿಂಗ್ ಈ ಥರದಕ್ಕೆ ಲೀಡ್ ಮಾಡ್ಕೊಂಡು ಬಂತು ಅನ್ಸುತ್ತೆ. ಇಷ್ಟೇ ಅಲ್ವಾ? ಈ ಬಿಗ್ ಬಾಸ್ ಅಲ್ಲಿ ಸಡನ್ ಆಗಿ ಧ್ಯಾನ ಗೀನ ಎಲ್ಲ ನೋಡಿದ ತಕ್ಷಣ ಭಯ ಆಗೋಯ್ತು, ಇವ್ರು ರಾಕೇಶ್ ಹೆಂಗಾದ್ರು ಯಾವಾಗಾದ್ರು ಅಂತ ಹೇಳ್ಬಿಟ್ಟು. ಅದು ನಾನು ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಕ್ಲೋಸ್ ಸರ್ಕಲ್ಗೆ ಗೊತ್ತಿತ್ತು ನಾನು ಏನು ಅಂತ. ಮೇ ಬಿ ನನ್ನ ಸುತ್ತಮುತ್ತ ಇರೋ ಒಂದು 100-200 ಮೆಂಬರ್ಸ್ ನನ್ನ ಜೊತೆ ಸಿನಿಮಾಲ್ ವರ್ಕ್ ಮಾಡಿದವರು, ಅವ್ರಿಗೆಲ್ಲ ಗೊತ್ತಿತ್ತು. ನಮಗೆ ಗೊತ್ತಾಗಿತ್ತು ಬಿಗ್ ಬಾಸ್ ಅಲ್ಲಿ. ನಿಮಗೆ ಗೊತ್ತಾಗಿತ್ತು ನೋಡಿ, ನನಗೀಗ ಒಂದು ಕಾಲ್ ಬರ್ತಾ ಇದೆ, ಜಸ್ಟ್ 1 ಸೆಕೆಂಡ್. ಹಲೋ, ಆ್ಯಕ್ಚುಲಿ ಹಾಯ್, ನಾನು ಇವತ್ತು ರಾಕೇಶ್ ಅವ್ರದ್ದು ಇಂಟರ್ವ್ಯೂ ಅಂತ ಹೇಳಿದ ತಕ್ಷಣ ನಿಮ್ಮ ಡೈ ಹಾರ್ಟ್ ಫ್ಯಾನ್ ಅಂತ, ಸೊ ನಿಮ್ಮ ಜೊತೆ ಮಾತಾಡಲೇಬೇಕು ಅಂದರು. ನಾನು ಒಂದು ಟೈಮ್ ಹೇಳಿದ್ದೆ, ಇಂಥ ಟೈಮ್ಗೆ ಯಾವಾಗಾದರೂ ಮಾಡಿ ಪರವಾಗಿಲ್ಲ ಅಂತ. ಇಂಟರ್ವ್ಯೂ ಮಧ್ಯದಲ್ಲೇ ಮಾಡಿದ್ದಾರೆ, ಮಾತಾಡ್ಬಿಡಿ ಪ್ಲೀಸ್. ಡೈ ಹಾರ್ಟ್ ಫ್ಯಾನು ನೀವಂದ್ರೆ ಸಖತ್ ಇಷ್ಟ. ಓಕೆ, 1 ಸೆಕೆಂಡ್ ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ, ಮಾತಾಡಿ, ನಿಮ್ಮ ಆಸೆನ ಪೂರೈಸ್ಕೊಳ್ಳಿ. ಮೇಡಮ್ ಅವರೇ ಕೇಳಿಸ್ತಿದ್ಯಾ? ನಮಗೆ ಮೇಡಮ್ ಅವ್ರಿಗೆ ಹೆಂಗಂದ್ರೆ ಇವಾಗ ಫುಲ್ ಅವರು ಹಾಡ್ತಾ ಇದ್ದಾರೆ, ಅವ್ರಿಗಷ್ಟು ಫುಲ್ ಎಕ್ಸೈಟ್ ಆಗಿದ್ದಾರೆ. 1 ಸೆಕೆಂಡ್ ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ, ಮಾತಾಡಿ ಮಾತಾಡಿ, ಹಂಗೆ ಕೇಳಿಸುತ್ತೆ. ಇದು ಕಾವ್ಯಶ್ರೀ ಅಂತ ಅನ್ಸುತ್ತೆ. ಅಲ್ಲ, ಯಾಕೆ ಕಾವ್ಯಶ್ರೀ? ನೀವ್ ಯಾರು ಅನ್ಕೊಂಡ್ರಿ? ನಮ್ಮ ಕಾವ್ಯಶ್ರೀ. ಇಲ್ಲ, ಕಾವ್ಯಶ್ರೀ ಇಲ್ಲ, ಕಾವ್ಯ ಅವರೇ. ಆಕ್ಚುಲಿ ಏನಂದ್ರೆ ನಿಮ್ ವಾಯ್ಸ್ ಅವ್ರಿಗೆ ಯಾರು ನಮ್ಮ ಇವ್ರಿದಾರೆ ಗೊತ್ತಾ, ಬಿಗ್ ಬಾಸ್ ಅಲ್ಲಿ ಒಬ್ರು ಕಾವ್ಯ, ಅವರು ಅನ್ಕೊಂಡ್ಬಿಟ್ಟಿದ್ದಾರೆ ಸೇಮ್ ಹಂಗೆ ಇದೆ ನಿಮ್ ವಾಯ್ಸ್ ಅಂತ. ಅಲ್ಲ, ನೀವು ಇವಾಗ ಇನ್ನೂ ಎಕ್ಸೈಟ್ ಆಗ್ಬಿಟ್ರಿ ಅಲ್ಲ. ಪಾಪ ಅವರಿಗೆ ಆ ಕಾವ್ಯನ ನಾನು ಅಂತ ಹಂಗೆ ಫುಲ್ ಫೀಲ್ ಆಗ್ಬಿಟ್ರು ಅವರು. ಮಾತಾಡಿ ಸೇಮ್ ಹಂಗೆ ಇದೆಲ್ಲ ವಾಯ್ಸ್ ಅವ್ರದ್ದು. ಸ್ವಲ್ಪ ಡಿಫ್ರೆಂಟ್ ಅನ್ಸ್ತಾರೆ. ಕಾವ್ಯ ಆಕ್ಚುಲಿ ಏನ್ ಗೊತ್ತಾ, ಫುಲ್ಲು ನಿಮ್ಮನ್ನೇ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವರು ಒಂದೇ ಸತಿಗೆ ಹೇಳ್ಬಿಟ್ರು, ಬಟ್ ನೀವಲ್ಲ ಅಂದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಇದಾಯ್ತು. ಬಟ್ ಪರವಾಗಿಲ್ಲ, ಇವ್ರನ್ನು ಚೆನ್ನಾಗಿ ಮಾತಾಡ್ಸಿದೀನಿ, ಫ್ಯಾನು. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸಿನಿಮಾ ನೋಡ್ತಾ ಇದ್ದೆ ಅಂಡ್ ಇವಾಗ ನಾನು ಮತ್ತೆ ಗುಂಡ ಬರ್ತಿದ್ದೆ. ವಿ ಆರ್ ಸೋ ಎಕ್ಸೈಟೆಡ್, ಅದಕ್ಕೆ ಕಾಯ್ತಿದೀವಿ. ಅಂಡ್ ಮರ್ಯಾದೆ ಪ್ರಶ್ನೆ ಅಂತೂ ತುಂಬಾ ಚೆನ್ನಾಗಿತ್ತು. ಸೇಮ್ ಹಂಗೆ ಇದೆ ವಾಯ್ಸ್. ಅಲ್ಲ, ಇಲ್ಲ ಅವರಲ್ಲ ಅಲ್ಲ, ಡೋಂಟ್ ವರಿ, ಅವರಲ್ಲ. ಸಾರಿ, ಅದಕ್ಕೆ ನಾನು ಕಾವ್ಯ ನೀವು ಕಾವ್ಯನೇ ನೀವು ಅಂತ ಅನ್ಕೊಂಡಿರೋದ್ರಿಂದ ನೀವು ಬೇಜಾರಾಗ್ಬಿಡಿ ಆಯ್ತಾ. ಈಗ ಅವ್ರಿಗೆ ಗೊತ್ತಾಯ್ತು ಫ್ಯಾನ್ ಅಂತ. ಅವ್ರಿಗೆ ಮನಸ್ಸಿದ್ರಿ ಅಂತ ಖುಷಿ ಆಗ್ತಿದ್ಯಾ? ಏನ್ ಮಾಡ್ತಾ ಇರೋದು ಕಾವ್ಯ ನೀವು? ಸೂಪರ್ ಆಗಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದಾರೆ. ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಂತ. ಓಕೆ, ವಾವ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಖುಷಿಯಾಗಿರಿ, ಎಂಜಾಯ್ ಮಾಡಿ. ಖಂಡಿತವಾಗ್ಲು ನೀವಂತೂ ನಿಮ್ಮನ್ನ ನೋಡಿದ್ರೇನೆ ಖುಷಿ ಆಗುತ್ತೆ. ನಿಮ್ ವಾಯ್ಸ್ ಕೇಳಿ ಇವತ್ತೆಲ್ಲ ನಾನು ಊಟನೇ ಮಾಡಲ್ಲ ಅನ್ಸುತ್ತೆ. ವಾವ್, ಡೈ ಹಾರ್ಟ್ ಫ್ಯಾನ್ ಅಂತ ನಾ ಹೇಳಿದ್ದೆ ಕರೆಕ್ಟ್. ಹಂಗೆ ಅದೇ ಫೀಲ್ ಅವ್ರಿಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಅಂಡ್ ನಿಮ್ಮ ಏನು ನೀವ್ ಮೋರ್ ಓವರ್ ನಿಮ್ನ ಮಾತಾಡ್ಸ್ಬೇಕು ಅಂತ ತುಂಬಾ ದಿನದಿಂದ ಇವ್ರ ಹತ್ರ ಕೇಳ್ತಾನೆ ಇದ್ದೆ. ಅಂಡ್ ಅದು 1 ವರ್ಷದ ಆಸೆ ಆಯ್ತಾ, 1 ವರ್ಷದ ಆಸೆ ಅಲ್ವಾ ಕಾವ್ಯ? ನಾನು ನಿಮ್ಮನ್ನ ಕಾವ್ಯ ಅಂತಾನೆ ಕರೀಲ, ಯಾಕಂದ್ರೆ ಅವ್ರು ನಿಮ್ಮನ್ನ ಕಾವ್ಯ ಅಂತಾನೆ ಅನ್ಕೊಂಡಿದ್ದಾರೆ. ಸೊ ನಾನು ನಿಮ್ಮನ್ನ ಕಾವ್ಯ ಅಂತಾನೆ ಕರೀತೀನಿ ಆಯ್ತಾ. ನಿಮ್ ಫೋನಲ್ಲಿ ಏನಂತ ಸೇವ್ ಮಾಡಿದೀರಾ ಅವ್ರ ಹೆಸರು? 1 ನಿಮಿಷ, ಹಂಗೆ ಹೇಳಕ್ಕಾಗಲ್ಲ, ಹೇಳ್ತೀನಿ. ಏನ್ ಗೊತ್ತಾ, ನಿಮ್ಮ ಹೆಸರನ್ನ ಏನಂತ ಸೇವ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಹೇಳಿ
ಏನಂತ ಸೇವ್ ಮಾಡಿದೀರಾ? ನಾನು ಏನಂದ್ರೆ ಕಾವ್ಯ ಅಂತಂದು ಅವರು ನಿಮ್ಮನ್ನ ಅದೇ ಕಾವ್ಯ ಅನ್ಕೊಂಡಿರೋದನ್ನ ನಾನು ಕಾವ್ಯ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀನಿ. ತೋರಿಸಿ. ನಿಜ ಗೊತ್ತಾಗಲ್ವಾ? ಇಲ್ಲ ಅವಳಲ್ಲ, ನಿಜ ನಂಬ್ತಾನೆ ಇಲ್ಲ ಬೇರೆಯವರು ಅಂದ್ರೆ. ಅಷ್ಟು ಮನ್ಸಿಗೆ ಹತ್ರ ತಗೊಂಡ್ಬಿಟ್ಟಿದಾರ. ಹಾ ಅದು 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 ಎಲ್ಲ ಡೈಲಾಗ್ ಕಾವ್ಯ ಇಂದನೇ ಬರಕ್ ಸಾಧ್ಯ. ಕಾವ್ಯ ಅಂದ್ರೆ ಆ ಕಾವ್ಯ ಅಲ್ಲ, ಇದೇ ಬೇರೆ ಕಾವ್ಯ ಅದೇ ಬೇರೆ ಕಾವ್ಯ. ಅಯ್ಯೋ ಹೋಗ್ಲಿ ಬಿಡಿ, ನನಗೆ ಆಕ್ಟ್ ಮಾಡಕ್ ಆಗ್ತಿಲ್ಲ. 1 ವರ್ಷದಿಂದ ಕಾದಿದ್ವಿ ಅಲ್ಲ ಕಾವ್ಯ. ಹೌದು. ಅಂಡ್ ರಾಖಿನ ನಿಜವಾಗ್ಲೂ ಹೇಳ್ತೀನಿ, ಅವ್ರನ್ನ ಲೈಕ್ ಬಿಗ್ ಬಾಸ್ ಇಂದ ನೋಡಿದೀನಲ್ವಾ, ಅವ್ರ ಹೆಂಗೆ ಅಂತ ನನಗೆ ಗೊತ್ತು. ಸೊ ಅವ್ರ ಹತ್ರ ನಾಟಕ ಎಲ್ಲ ಮಾಡಕ್ಕಾಗಲ್ಲ. ಇಲ್ಲ, ಮೈಕಿಗೋಸ್ಕರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಅವ್ರದ್ದು ವಾಯ್ಸ್ ಕ್ಯಾಚ್ ಆಗ್ಲಿ ಅಂತ. ಕಾವ್ಯ ಆಕ್ಚುಲಿ ಏನ್ ಗೊತ್ತಾ, ಇದು ಪ್ರ್ಯಾಂಕ್ ಕಾಲ್ ಅನ್ನಕ್ಕಿಂತ ನಿಮ್ಮನ್ನ ಕರೆದು ಇಲ್ಲಿ ಕೂರ್ಸ್ಕೊಳಕ್ ಆಗ್ಲಿಲ್ಲ ಅಂತ ಮಾಡಿದ ಕಾಲ್ ಅಷ್ಟೇ ಅಲ್ವಾ? ನನಗೂ ಹಂಗೆ ಅನ್ಸುತ್ತೆ, ಜೊತೆಲಿ ಇರ್ಬೇಕಿತ್ತು ಅಂತ. ಅಲ್ಲ, ಯಾವಾಗ ಸಿಗ್ತೀರಾ ಮತ್ತೆ? ನೆಕ್ಸ್ಟ್ ವೀಕ್ ಸಿಗೋಣ ಬಿಡಿ. ನೆಕ್ಸ್ಟ್ ವೀಕ್. ಈಗ ರಾಕೇಶ್ ಅವ್ರಿಗೂ ನೀವೇ ಡೇಟ್ ಎಲ್ಲ ಮ್ಯಾಚ್ ಮಾಡ್ಬೇಕು. ಕಾವ್ಯ ಯಾವಾಗ ಹೇಳ್ತಾಳೋ ಅವಾಗ. ವಾವ್. ಈಗ ನೋಡಿದ್ರಿ ಅಲ್ವಾ, ಅಂದ್ರೆ ಫಸ್ಟ್ ಹಲೋ ಅಂದಿದ ತಕ್ಷಣನೇ ಕಂಡಿಡ್ಬಿಡ್ತಾನೆ ಇವನ ಹತ್ರ. ಇಲ್ಲ, ನೀವ್ ಆಕ್ಚುಲಿ ಒಂಚೂರಾದ್ರೂ ವಾಯ್ಸ್ ಚೇಂಜ್ ಮಾಡ್ತೀರಾ ಅನ್ಕೊಂಡಿದ್ದೆ, ನಿಮ್ದು ಸೇಮ್ ಟು ಸೇಮ್ ವಾಯ್ಸ್ ಬಂದ್ಬಿಡ್ತು. ಏನ್ ಮಾಡೋದು, ಅದು ಚೇಂಜ್ ಮಾಡಕ್ ಆಗಲ್ಲ. ಕಾವ್ಯ ತುಂಬಾ ಸ್ವೀಟ್, ಮಾಸ್ಟರ್ ಪೀಸ್. ಅದ್ ಹೆಂಗ್ ಚೇಂಜ್ ಆಗುತ್ತೆ ಅಲ್ವಾ ಕಾವ್ಯ? ಹೌದು, ಹೆಂಗ್ ಕಂಡಿಡ್ಬಿಟ್ಟೆ. ಸರಿ, ಇವಾಗ ಹೇಗಿದ್ದೀರಾ, ಏನ್ ಸಮಾಚಾರ? ಫ್ಯಾನ್ ಅನ್ಕೊಂಡೆ ಮಾತಾಡಿದ್ರಿ, ಖುಷಿ ಆಯ್ತು. ಥ್ಯಾಂಕ್ ಯು. ಆದ್ರೆ 1 ಸೆಕೆಂಡ್ ಆದ್ರೂ ನಿಮ್ಮನ್ನ ಬೇರೆಯವರು ಅಂತ ನಂಬಿಸಿದೀವಿ ನಾವು. ಆಮೇಲೆ ಮಧ್ಯ 1-2 ಲೈನ್ ಬಿಟ್ಟಾಗ ಬೇರೆ ಅಂತ ಅನಿಸ್ತು. ಮತ್ತೆ ಆಮೇಲೆ ಯಾಕೋ ಸ್ಟೈಲ್ ಅದು ಇದ್ದು ಗೊತ್ತಲ್ವಾ ನಮ್ಗೆ. ಕರೆಕ್ಟ್. ಹೆಂಗ್ ಮರೆಯಕ್ಕಾಗುತ್ತಲ್ಲ. ಊಟ ಮಾಡಿದ್ಯಾ? ಮಾಡ್ದೆ, ನಿಮ್ದಾಯ್ತಾ? ಮುಂದಿಲ್ಲ, ಇವಾಗ ಆರ್ಡರ್ ಮಾಡಿದ್ದಾರೆ. ಓಕೆ, ಊಟ ಮಾಡ್ತೀವಿ. ನಿಮ್ಮನ್ನ ಬಿಟ್ಟು ಊಟ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಸಿಗೋಣ ಹಂಗಂದ್ರೆ, ಒಟ್ಟಿಗೆ ಇಂಟರ್ವ್ಯೂ. ಖಂಡಿತ ಸಿಗೋಣ. ಇವಾಗ ನಿಂಗ್ ಒಂದ್ ಪ್ರಶ್ನೆ ಕೇಳ್ಬೇಕು ನಾನು. ಅಯ್ಯೋ, ಕೇಳಿ. ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನು ನಿಂಗೆ ಒಂದ್ ಪ್ರಶ್ನೆ ಕೇಳಿದೆ ಗೊತ್ತಾ? ಹೊಟ್ಟೆಲ್ ಮಾತ್ರ ಹುಳ ಇರಲ್ಲ, ಮನುಷ್ಯ ತಲೆಯಲ್ಲೂ ಇರುತ್ತೆ ಅಂತ. ಇವಾಗ ಹೇಳು, ತಲೆಯಲ್ಲಿ ಹುಳ ಇರುತ್ತಾ ಇರಲ್ವಾ ಬ್ರೈನ್ ಅಲ್ಲಿ? ಸುಮ್ನೆ ಇರಮ್ಮ ನೀನು. ಮಕ್ಕರ್ ಮಾಡಿ ಸುದೀಪ್ ಅಣ್ಣ, ರಾಕೇಶ್ ನೀವ್ ಹಿಂಗ ಅಂತ ಅಂದ್ಕೊಂಡಿರ್ಲಿಲ್ಲ, ಇದನ್ನ ನಂಬ್ತೀರಾ ಅಂತ ಹೇಳಿದ್ರು. ಹೌದಾ? ಏನದು? ಇವ್ರು ಹೊಟ್ಟೆಲ್ ಹುಳ ಇರತ್ತೆ. ನಾನ್ ಇಷ್ಟೆಲ್ಲ ಸೈನ್ಸ್ ಎಂಥೂಸಿಯಸ್ಟ್, ನಮ್ಗೆ ಅದ್ ಹೆಂಗ್ ಸಾಧ್ಯ ಅಂದ್ರೆ, ಇಲ್ಲ ಹೊಟ್ಟೆಲ್ ಹುಳ ಇರತ್ತೆ, ಎಲ್ಲಾರ್ಗು ಬೈ ಡಿಫಾಲ್ಟ್ ಇದ್ದೇ ಇರತ್ತೆ ಅಂತ. ನಾನೇ ಇಲ್ಲ ಆಮೇಲೆ ಸುದೀಪ್ ಅಣ್ಣ ಅವತ್ತೆ ಬ್ರೇಕ್ ಇತ್ತು, ಅವಾಗ ಸ್ಯಾಟರ್ಡೆ ಶೋ. ಆಮೇಲೆ ಈ ಸೈಡ್, ಏನ್ ರಾಕೇಶ್ ನೀವ್ ನಂಬ್ತೀರಾ ಅನ್ಕೊಂಡಿರ್ಲಿಲ್ಲ, ಎಲ್ಲ ಬಿಟ್ಟು ನೀವ್ ನಂಬ್ತೀರಾ ಇದು? ತಲೆಯಲ್ಲಿ ಹುಳ ಇರುತ್ತೆ ಅಂದ್ರೆ ಅದನ್ನೊಂಥರ ಕ್ವಶನ್ಸ್ ಇದೆಯಲ್ಲ, ಅದೊಂಥರ ನೆಕ್ಸ್ಟ್ ಲೆವೆಲ್. ಅದು ಯಾರು ಆಕ್ಸ್ಫರ್ಡ್ ಹಾರ್ವರ್ಡ್ ಅವ್ರಿಗೂ ಆನ್ಸರ್ ಮಾಡಕ ಹೇಳ್ಬೇಡ. ನಂಗೂ ಸುದೀಪ್ ಸರ್ ಅದನ್ನ ಕೇಳ್ತಾರೆ ಅನ್ನೋ ತಲೆಯಲ್ಲೇ ಇರ್ಲಿಲ್ಲ. ಬಟ್ ಹಂಗೆ ನಮ್ಸಕ್ ಟ್ರೈ ಮಾಡಿದ್ಲು ನನ್ನ, ಎಷ್ಟು ಕನ್ವಿನ್ಸಿಂಗ್ ಆಗಿ ಹೇಳಿದ್ಲು ಅಂತ. ಇರುತ್ತೆ ಹೊಟ್ಟೆಲಿ. ಅಂಡ್ ರಾಖಿ ಬಗ್ಗೆ ನಾನು ಹೇಳ್ಬೇಕು, ಐ ಆಮ್ ಸೋ ಹ್ಯಾಪಿ ದಟ್ ಐ ಫೀಲ್ ಪ್ರೌಡ್. ಮರ್ಯಾದೆ ಪ್ರಶ್ನೆ ಸಿನಿಮಾದಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಹತ್ತಿದ್ದೀನೋ ಆಗ್ತಿಲ್ಲ. ಇದ್ರಲ್ಲೂ ಆಡಿಸ್ತೀನಿ ಬಾ. ಅಂಡ್ ಇವಾಗ ನಾನು ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಅಡಕ್ಕೆ. ನಾನು ಮತ್ತು ಗುಂಡಾದಲ್ಲಿ ಕಾವ್ಯ, ನೀವು ಖರ್ಚಿ ಇಟ್ಕೊಂಡು ಹೋಗಿ ಪ್ಲೀಸ್. ಹೌದು, ಯಾಕಂದ್ರೆ ಪೆಟ್ಸ್ ಜೊತೆ ಯಾವ್ದೇ ಸಿನಿಮಾ ಇದ್ರೂ ಅಲ್ಲೇ ಒಂದ್ ಎಮೋಷನ್ ಇದ್ದೇ ಇರುತ್ತೆ. ಗ್ಯಾರಂಟಿ ಅಳು ಬರುತ್ತೆ. ನಾನು ಮತ್ತೆ ಗುಂಡಾಲಿ ನನ್ಗೂ ಅಳು ಬರುತ್ತೆ. ಆಲ್ರೆಡಿ ಅಳ್ತಾ ಇದ್ವಿ. ಹೇಗಿದ್ದಾನೆ ನಿಮ್ಮನೇನೊಬ್ಬ ಗುಂಡ ಇದಾನಲ್ಲ? ಅಯ್ಯೋ, ತುಂಬಾ ತರ್ಲೆ ಕಾವ್ಯ, ಸಿಕ್ಕಾಪಟ್ಟೆ ತರ್ಲೆ. 1 ನಿಮಿಷ ಸುಮ್ನೆ ಇರಲ್ಲ. ಅವ್ರ ನಂತರ ಆಗ್ತಿದೆ, ನೀನ್ ಕಾಟ ಕೊಡಕ್ಕೆ ಬಂದಿರೋದು. ಹೌದು, ಅದೇ ಹೇಳ್ತಾ ಇರ್ತೀನಿ ಅವ್ನಿಗೆ, ನಿಜವಾಗ್ಲೂ ಕಾಟ ಕೊಡಕ್ಕೆ ಬಂದಿದ್ಯಾ? ಎಷ್ಟು ಪೇಷನ್ಸ್ ಟೆಸ್ಟ್ ಮಾಡ್ತಾನೆ ಅಷ್ಟು ಮಾಡ್ತಾನೆ. ನೀನಾರು ರಿಮೋಟ್ ಕಚ್ತಾ ಇರ್ಲಿಲ್ಲ, ಬಟ್ಟೆ ಎಲ್ಲ ಕಚ್ತಾ ಇರ್ಲಿಲ್ಲ, ಬರೀ ಮಾತಲ್ಲಿ ಕ್ವಶನ್ಸ್ ಅಲ್ಲಿ ಕಾಟ ಕೊಡ್ತಾ ಇದ್ದೆ. ಅವ್ನು ಹಂಗಲ್ಲ, ಧ್ವಂಸ ಮಾಡಕ್ ನೀನು ಅಷ್ಟೇ ಖುಷಿಯಾಗಿರು. ಸಿಗೋಣ ಈ ವೀಕ್. ಓಕೆ, ಥ್ಯಾಂಕ್ ಯು. ಹಾ, ಕೊಡ್ತೀನಿ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಸೋ ಸ್ವೀಟ್ ಆಫ್ ಯು. ನನಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡ, ನೀನು ಖುಷಿಯಾಗಿರು ಅಷ್ಟೇ ಸಾಕು. ಆಯ್ತು ಕಾವ್ಯ, ಖುಷಿಯಾಗುತ್ತೆ, ನೀನು ಖುಷಿಯಾಗಿರು. ಸೋ ಸ್ವೀಟ್. 1 ನಿಮಿಷ ಕೊಡ್ತೀನಿ. ಕಾವ್ಯ,
ನೀವೆಷ್ಟು ಮುದ್ದು ಅಂತ ನಂಗೆ ಈಗ ಗೊತ್ತಾಗ್ತಿದೆ. ತುಂಬಾ ಮುದ್ದು ನೀವು, ತುಂಬಾ ಇನ್ನೋಸೆಂಟ್. ನನಗ್ ಮಾತ್ರ ತುಂಬಾನೇ ಇಷ್ಟ ನೀವು. ನಾನ್ ಆಕ್ಚುಲಿ ಹೇಳ್ತೀನಲ್ಲ, ನಿಮ್ ಫ್ಯಾನ್. ನಾನು ನಿಮ್ಮನ್ನ ಆಂಕರಿಂಗ್ ಮಾಡೋದ್ ನೋಡ್ಕೊಂಡು ಅರ್ಧ ನಾನ್ ಜರ್ನಲಿಸಮ್ ಸೇರ್ಕೊಂಡಿದ್ದು. ಅಯ್ಯೋ ಅಯ್ಯಯ್ಯಪ್ಪ, ಇಂಥದ. ನಿಮ್ ಹೇರ್ ನನ್ ಸಖತ್ ಇಷ್ಟ, ಲಾಂಗ್ ಹೇರ್. ಥ್ಯಾಂಕ್ ಯು ಸೋ ಮಚ್. ಬರೀ ಇದೆಲ್ಲ ಬಿಲ್ಡಪ್ ಕೊಡೋದಲ್ಲ, ನಂಗೆ ಸಿಗ್ಬೇಕು ನೆಕ್ಸ್ಟ್ ವೀಕ್ ನಿಜವಾಗ್ಲು. ಖಂಡಿತ ಸಿಗೋಣ. ಓಕೆ, ಈ ಇಂಟರ್ವ್ಯೂ ಮುಗಿದ್ಮೇಲೆ ಕಾಲ್ ಮಾಡ್ತೀನಿ. ಡನ್. ಥ್ಯಾಂಕ್ ಯು, ಬಾಯ್. ಬಾಯ್. ಕಾವ್ಯ ಸೂಪರ್ ಪರ್ಸನಾಲಿಟಿ. ಹೌದು. ನಂಗೆ ಅವ್ರದ್ದು ಪ್ರಾಣಿ ಪ್ರೀತಿ ಎಲ್ಲ ನೋಡಿದ್ರೆ ಆಶ್ಚರ್ಯ ಆಗೋಯ್ತು. ಎಲ್ಲರೂ ಒಂದು ನಾಯಿ ಮಟ್ಟಕ್ಕೋ ಬೆಕ್ಕಿನ ಮಟ್ಟಕ್ಕೋ ಸೀಮಿತ ಮಾಡ್ಕೊಂಡ್ರೆ ಇವ್ರು ಕಪ್ಪೆವರೆಗೂ. ಹೌದು. ಆ್ಯಂಡ್ ಶಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿಥಿಂಗ್. ಎಲ್ಲೇ ಬಿಟ್ಟರು ಸೆಲ್ಫ್ ಒಂದು ಪೀಸ್ನ ಮೇಂಟೈನ್ ಮಾಡೋ ಕೆಪಾಸಿಟಿ. ಕರೆಕ್ಟ್. ತುಂಬ ಬೇರೆ ಲೆವೆಲ್ ಹುಡುಗಿ. ಅಂದರೆ ಏನು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋದೇ ಇಲ್ಲ. ನಂಗೆ ಅದು ತುಂಬ ಇಷ್ಟ. ವೆರಿ ಅಥೆಂಟಿಕ್ ಅನ್ಬೋದು. ಕರೆಕ್ಟ್. ನಾನೇನಿದ್ದೀನಿ ಅದಿದ್ದೀನಿ ಅಷ್ಟೇ. ಈ ಬಿಗ್ ಬಾಸ್ ಅಲ್ಲಿ ಕಾವ್ಯ ಮತ್ತೆ ಸೋನು ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿ ಪರ್ಸ್ನಾಲಿಟಿ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಜನ ಮೆಚ್ಚುಗೆನೂ ಸಿಕ್ತು, ತೆಗಳಿಕೆ ಹೊಗಳಿಕೆ ಎಲ್ಲದೂ ಸಿಕ್ಕಿತ್ತು. ನಿಮಗೆ ಬಿಗ್ ಬಾಸಲ್ಲಿ ತುಂಬ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಅಂತ ಅನ್ಸಿದ್ಯಾ? ನಿಮಗೆ ಇನ್ಸ್ಪೈರ್ ಆಯ್ತಪ್ಪ ನನಗೆ ಅಂತ ಅನ್ಸಿದ್ದು? ಅರುಣ್ ಸಾಗರ್ 60 ಇದ್ರು 20 ಇಯರ್ಸ್ ಹುಡುಗನ್ ಥರ ಆಡ್ತಾ ಇದ್ವಿ. ಎನರ್ಜಿ, ಆ ಎಂಥೂಸಿಯಾಸಮ್ ಎಲ್ಲದರಲ್ಲೂ ಅದು ಎಲ್ಲರಿಂದನೂ ಒಂದೊಂದು ರೀತಿ ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಮೇಜರ್ಲಿ ಐ ವಾಸ್ ಇನ್ಸ್ಪೈರ್ಡ್ ಬೈ ಹಿಸ್ ಎನರ್ಜಿ ಆ್ಯಂಡ್ ವಾಟ್ ಆನ್ ಆರ್ಟಿಸ್ಟ್ ಈಸ್ ಬೈ ಬ್ಲಡ್ ಈಸ್ ಅನ್ ಆರ್ಟಿಸ್ಟ್. ಕರೆಕ್ಟ್. ಸುಮ್ಮನೆ ಇರೋದೇ ಇಲ್ಲ. ಏನೋ ಒಂದು ಪೇಂಟ್ ಮಾಡ್ತಾ ಇರ್ತಾರೆ, ಕ್ರಾಫ್ಟ್ ವರ್ಕ್ ಮಾಡ್ತಾ ಇರ್ತಾರೆ, ಏನೋ ಒಂದು ನಾಟಕ ಮಾಡ್ತಾ ಇರ್ತಾರೆ, ಯಾರ ಜೊತೆನೋ ಏನೋ ಕಾಮಿಡಿ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಹೋಗಿ ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಡ್ತಾರೆ. ಸೊ ಆ್ಯಂಡ್ ಅಟ್ ದಟ್ ಏಜ್ ಆ ಎಂಥೂಸಿಯಾಸಮ್ ಇರಬೇಕಂದ್ರೆ ಒಳಗೊಂದು ಚೈಲ್ಡ್ನ ಕಾಪಾಡ್ಕೊಂಡ್ ಬಂದಿದಾರಲ್ಲ ಅವರು. ದಟ್ ಈಸ್ ವೆರಿ ಇನ್ಸ್ಪೈರಿಂಗ್. ಆ್ಯಂಡ್ ದ ವೇ ಹಿ ಲವ್ಸ್ ಹಿಸ್ ಫ್ಯಾಮಿಲಿ, ಹಿಸ್ ವೈಫ್, ಇಟ್ಸ್ ಆಲ್ ವೆರಿ ನೈಸ್ ಟು ಅಲ್ಲ ಹಿಯರ್. ಅದೇ ಒಂಥರ ಬೇರೆ ಪರ್ಸನಾಲಿಟಿ. ಅವ್ರನ್ನ ನೋಡಿದ್ರೆ ಹಿಂಗೂ ಇರ್ತಾರ ಮನುಷ್ಯರು ಅನ್ನೋ ತರ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಬುದ್ಧಿವಂತ. ಇನ್ನರ್ ಚೈಲ್ಡ್ ನ ಮೇಂಟೈನ್ ಮಾಡ್ಬೇಕು ಅನ್ನೋದು ಒಂದು ಬ್ಯೂಟಿಫುಲ್ ಲೆಸನ್ ಅವರಿಗೆ. ಕರೆಕ್ಟ್. ಈಗ ಸೋನುಗೆ ತುಂಬ ನೆಗೆಟಿವ್ ಕಮೆಂಟ್ಸು, ನೆಗೆಟಿವ್ ಥಿಂಗ್ಸು ಎಲ್ಲ ಇತ್ತು. ಬಟ್ ನೀವು ಅವ್ರ ಜೊತೆ ಒಂದು ಒಡನಾಟ ಅಥವಾ ಅವ್ರ ಜೊತೆ ನಿಮ್ಮ ಕಾನ್ವರ್ಸೇಷನು ವೆರಿ ಮೆಚ್ಯೂರ್ಡ್. ಅಂದರೆ ಪ್ರಪಂಚನೇ ಬೇರೆ, ನಾವೇನೇ ಬೇರೆ, ಯಾರು ಏನಾರು ಅನ್ಕೊಳ್ಳಿ ಅನ್ನೋ ರೇಂಜಲ್ಲಿ ಆ ಹುಡುಗಿನೂ ಅಷ್ಟೇ, ನೀವೂ ಅಷ್ಟೇ. ಸೋನು ಬಗ್ಗೆ ಹೇಳೋದು ನನಗೆ ಫಸ್ಟ್ ಏನಾಯಿತು, ವೈ ಐ ಗಾಟ್ ದಟ್ ಅಟ್ರಾಕ್ಷನ್ ಟುವರ್ಡ್ಸ್ ಸೋನು ಅಂದರೆ ನನ್ನ ಒಪಿನಿಯನ್ ಒಂದು ಸ್ವಲ್ಪ ಸೋನುನಾ ಅನ್ನೋ ಥರ ಇತ್ತು, ಬಿಕಾಸ್ ಆಫ್ ದ ಟ್ರಾಲ್ಸ್ ಆ್ಯಂಡ್ ಬಿಕಾಸ್ ಆಫ್ ಆಲ್ ದ್ಯಾಟ್. ಆಮೇಲೆ ಐ ಫೆಲ್ಟ್ ವೆರಿ ಬ್ಯಾಡ್. ಎಂಥ ಹಿಪೋಕ್ರಿಟ್ ಅಲ್ವಾ ನಾನು. ಒಬ್ಬರು ವ್ಯಕ್ತಿ ರಿಯಲ್ ಆಗಿ ನೋಡಿದೆ, ನಾನು ಹಿಂಗೆ ತಲೆಯಲ್ಲಿ ಇಟ್ಕೊಂಡಿದ್ನಲ್ಲ, ಬೇರೆಯವ್ರ ಬಗ್ಗೆ ಅಷ್ಟು ಹೇಳ್ತೀನಿ, ನಾನೇ ಈ ಥರ ತಲೆಯಲ್ಲಿ ಇಟ್ಕೊಂಡಿದ್ನಲ್ಲ ಒಬ್ರ ಬಗ್ಗೆ. ಆ್ಯಂಡ್ ಬಟ್ ಶಿ ಈಸ್ ನಾಟ್ ಲೈಕ್ ದಟ್. ಶಿ ಈಸ್ ರಿಯಲಿ ಜೆನ್ಯೂನ್, ಶಿ ಈಸ್ ಸ್ಟ್ರೈಟ್ ಫಾರ್ವರ್ಡ್. ಮಾತು ಹೊರಟು, ದಟ್ ಈಸ್ ಹರ್ ಸ್ಟೈಲ್. ಬಟ್ ಏನು ಒಪಿನಿಯನ್ ಇತ್ತು ಅದು ಯಾವುದು ಅಲ್ವಲ್ಲ ಅವಳು. ಶಿ ಈಸ್ ಸೋ ಅಪೋಸಿಟ್ ಅನ್ನೋದೊಂದು ಇದಕ್ಕೆ ಐ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ಹರ್ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಆ್ಯಂಡ್ ಕೇರ್. ಹೋಗ್ತಾ ಏನಾಯಿತು, ನನಗೆ ಅಲ್ಲಿ ಟೈಮ್ ಪಾಸ್ ಆಗೋಕ್ಕೆ ಅಥವಾ ನನಗೆ ಒಂದು ಆ್ಯಕ್ಟಿವಿಟಿ ಆಗೋಕ್ಕೆ, ನಾನು ಎಂಗೇಜಿಂಗ್ ಆಗಿರೋಕ್ಕೆ ಫಸ್ಟ್ ಲೋಕೇಶ್ಗೆ ಇಂಜುರಿ ಆಗಿ ಹಿ ಲೆಫ್ಟ್. ಸೊ ಆಮೇಲೆ ಸೋನು ವಾಸ್ ದ ಒನ್ ಆಲ್ವೇಸ್ ಏನೋ ಒಂದು ಇರೋದು ಟಾಪಿಕ್ಕು, ಏನೋ ಒಂದು ತರಲೆ. ಆ್ಯಂಡ್ ಶಿ ವಾಸ್ ವೆರಿ ಪ್ಯೂರ್ ಹಾರ್ಟೆಡ್ ಅಂತ ಅನಿಸ್ತದೆ. ಕಲ್ಮಶ ಇಲ್ಲ, ಯಾರನ್ನೂ ನೋಡಿ ಜಲಸ್ ಆಗಲ್ಲ, ಅಥವಾ ಯಾರ ಬಗ್ಗೆನೋ ಕಾಂಪಿಟೇಟಿವ್ ಸ್ಪಿರಿಟ್ ಇಲ್ಲ, ಯಾರ ಬಗ್ಗೆನೂ ಒಬ್ರ ಬಗ್ಗೆನೂ ಅವಳ ಬಾಯಲ್ಲಿ ಗಾಸಿಪಿಂಗ್ ಆಗಲಿ ಇದಾಗಲಿ ಬರಲ್ಲ. ಆ್ಯಂಡ್ ಅವಳದೇ ಒಂದು ಸ್ಟೈಲ್, ಅವಳದೇ ಒಂದು ಪ್ಯಾಟ್ರನ್ನು, ಮಾತುಗಳು ಇದು. ಬಟ್ ಒಳಗೆ ಜೆನ್ಯೂನ್ಲಿ ಶಿ ಈಸ್ ವೆರಿ ಕೇರಿಂಗ್ ಅಂತ ಅನ್ನಿಸ್ತು. ಸೊ ಎಲ್ಲರಲ್ಲೂ ಒಳ್ಳೇದು ಎಲ್ಲರಲ್ಲೂ ಇದೆ, ಕೆಟ್ಟದ್ದು ಎಲ್ಲರಲ್ಲೂ ಇದೆ. ನಾವು ಏನು ನೋಡ್ತೀವೋ ಅದು ಕಾಣಿಸುತ್ತೆ ಅಷ್ಟೇ. ನಾನು ಹೇಳಿದ್ನಲ್ಲ, ನೆಗೆಟಿವ್ ನೋಡದೇ ಇದ್ರೆ ಯು ಆರ್ ಪಾಸಿಟಿವ್ ಅಷ್ಟೇ ಅಲ್ಲ. ನೆಗೆಟಿವ್ ಹುಡುಗ ಪಾಸಿಟಿವ್, ನಾನ್ ಪಾಸಿಟಿವ್ ಅಂತ ಅನ್ಕೊಳ್ಳೋದೆ ನಾನು ಹಂಗಂದ್ರೆ ನಾನು ಪಾಸಿಟಿವ್, ಇವರೆಲ್ಲ ನೆಗೆಟಿವ್ ಅಂತ. ಅದು ಟ್ರ್ಯಾಪೇ. ಸೊ ನಾನು ಪಾಸಿಟಿವ್ ಅಲ್ಲ, ನಾನು ಯಾವ್ದ್ರಲ್ಲೂ ತಪ್ಪು ಹುಡುಕಲ್ಲ, ಯಾರ್ದು ನೆಗೆಟಿವ್ ಬೇಡ ನನಗೆ. ಮನುಷ್ಯನ ಡಿಸೈನೇ ಗುಂಪಲ್ಲಿ ಬದುಕೋದು. ದೇ ಆಲ್ ಅಟ್ಯಾಚ್. ಇವಾಗ ನೀವು ಒಂದು 100 ಜನನ ಸುಮ್ಮನೆ ಒಂದು ಹಾಲಲ್ಲಿ 2 ಅವರ್ ಬಿಟ್ರೆ ಅವ್ರವರೇ ಒಂದೊಂದು ಗುಂಪಾಗಿರ್ತಾರೆ. ಕನ್ನಡದವ್ರ ಒಂದು ಗುಂಪಾಗಿರ್ತಾರೆ, ಮಲಯಾಳಿಗಳ ಒಂದು ಗುಂಪಾಗಿರ್ತಾರೆ, ಅಥವಾ ಪರ್ಟಿಕ್ಯುಲರ್ ಹ್ಯಾಬಿಟ್ ಇರೋರು ಒಂದು ಗುಂಪಾಗಿರ್ತಾರೆ,
ಆಟೋಮೆಟಿಕ್ ಆಗಿ ಅವ್ರು ಇದು ಬಿಗ್ ಬಾಸ್ ಅಲ್ಲೂ ಇದೇ ಆಗಿದ್ದು. ಖಂಡಿತ ಅದು ನ್ಯಾಚುರಲ್. ಅದು ಎಲ್ಲೇ ಯಾವುದೇ ಆಫೀಸಲ್ಲಿ ಇರಲಿ ಏನಾಗಲಿ ಅವ್ರ ಮನುಷ್ಯನ ನೇಚರೇ ಅದು. ಅವ್ರವ್ರ ಲೈಕ್ಲಿಹುಡ್ಗೆ ಅವ್ರವ್ರ ಟೇಸ್ಟ್ ತಕ್ಕಂಗೆ ಒಂದು ಗ್ರೂಪ್ ಆಗುತ್ತೆ, ಒಂದು ಗುಂಪಾಗುತ್ತೆ, ಅದು ನ್ಯಾಚುರಲ್. ಬಟ್ ಯಾವಾಗ ನಮ್ಮದೇ ಗ್ರೇಟು ಅನ್ನೋ ಸುಪೀರಿಯಾರಿಟಿ ಬರುತ್ತೋ ಅಥವಾ ನಾವೇ ಇದೀವಿ ಬೇರೆ ಯಾರು ಎಕ್ಸಿಸ್ಟೆನ್ಸಲ್ಲಿ ಇಲ್ಲ ಅಂತ ಅದನ್ನ ಬಿಟ್ಟು ಯಾವಾಗ ದಾಟ್ತೀವಿ, ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಬಿಗಿನ್ಸ್. ನಾವೇ ಸರಿ ಅಂತ ಯಾವಾಗ ಅನ್ಸುತ್ತೆ, ಬೇರೆ ಯಾರು ಸರಿ ಇಲ್ಲ ಅಂತ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವೇರ್ ದ ಪ್ರಾಬ್ಲಮ್ಸ್ ಬಿಗಿನ್. ಸೊ ಯಾವಾಗ ನಾವು ನಮ್ಮ ಥರನೇ ಬೇರೆ ಗ್ರೂಪ್ಗಳು ಅಥವಾ ಬೇರೆ ವರ್ಗದವರು ಅಂತ ಅಕ್ಸೆಪ್ಟೆನ್ಸ್ ಬಂದಾಗ ಏನಾಗುತ್ತೆ, ಅಲ್ಲೂ ಒಂದು ಇನ್ಕ್ಲೂಸಿವಿಟಿ ಇರುತ್ತೆ. ಡೈವರ್ಸಿಟಿನ ಅಕ್ಸೆಪ್ಟ್ ಮಾಡ್ಕೊತೀವಿ, ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ ನಾವೆಲ್ಲ ಒಂದೇ ಅನ್ನೋ ಒಂದು ಕಾನ್ಷಿಯಸ್ನೆಸ್. ಕರೆಕ್ಟ್. ವೆರಿ ನೈಸ್. ಈ ಬಿಗ್ ಬಾಸ್ ಅಲ್ಲಿ ಇಷ್ಟು ಜನರ ಜೊತೆ ನಿಮ್ಗೆ ಯಾರ ಜೊತೆನೂ ನೆಗೆಟಿವ್ ಅಂತ ಅನಿಸ್ಲೇ ಇಲ್ವಾ? ಖಂಡಿತ ಅನ್ನಿಸ್ಲಿಲ್ಲ. ಬೈ ಹಾರ್ಟ್ ಯಾರ ಜೊತೆ ಅಲ್ಲಿ ಕ್ಯಾಮ್ರಾ ಮುಂದೆ ಓಕೆ, ಈ ಕ್ಷಣಕ್ಕೂ ಯಾರೂ ನೆಗೆಟಿವ್ ಅಂತನೋ ಅಥವಾ ಸೊ ಇದಲ್ಲ ಹಿಂಗಲ್ಲ ಅಂತ ಅನಿಸ್ಲಿಲ್ಲ. ಇರಕ್ ಸಾಧ್ಯ ಹಾಗೆ? ಯಾಕಂದ್ರೆ ನಾನು ಫಿಕ್ಸ್ ಆಗಿ ಹೋಗಿದೆ ದಟ್ ನನಗೆ ನನ್ನ ಸೆಂಟ್ರಿಕ್ ಆಗಿ ನಾನು ಇರ್ತೀನಿ. ನನ್ನ ನೆಗೆಟಿವ್ಸೇ ತುಂಬಾ ಇದೆ, ನಾನು ಅದನ್ನ ಫೋಕಸ್ ಮಾಡ್ತೀನಿ, ಅದನ್ನ ಹೊಡೆದಾಕ್ತೀನಿ, ಅದನ್ನ ಬಿಲ್ಡ್ ಮಾಡ್ತೀನಿ ಅಂತ. ಅಂಡ್ ನೀವು ಆ ಪರ್ಸ್ಪೆಕ್ಟಿವ್ ಅಲ್ಲೇ ಹೋದಾಗ ಏನಾಗುತ್ತೆ, ನಿಮ್ಗೆ ಯಾರೋ ಟ್ರಿಗರ್ ಮಾಡಕ್ ಬಂದಾಗ್ಲೂ ಆ ವರ್ಡ್ಗೆ ನೀವು ಟ್ರಿಗರ್ ಆಗಲ್ಲ. ರಫ್ ಅಂತ ನಿಮ್ಮ ಮೈಂಡ್ ಟ್ರಿಗರ್ ಮಾಡಕ್ ಬರ್ತಾ ಇದಾರೆ, ನಿಮಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ನೀವು ಡಿಟ್ಯಾಚ್ ಆಗಿರ್ತೀರಲ್ಲ ಕಾಂಪಿಟೇಷನ್ ಇಂದ ಅಥವಾ ನನಗೆ ಗೆಲ್ಲೇಬೇಕು ಅನ್ನೋ ರಶ್ ಇಂದ, ನಾನು ಹೊಗಳಿಸ್ಕೊಳ್ಳೇಬೇಕು, ಮೆಚ್ಚಿಸ್ಲೇಬೇಕು ಅನ್ನೋ ರಶ್ ಇಂದ ನೀವು ಡಿಟ್ಯಾಚ್ ಆಗಿದ್ದಾಗ ಬೇರೆಯವ್ರದ್ದೆಲ್ಲ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅವರೇ ಇನ್ಸೆಕ್ಯೂರಿಟಿಗಳು ಕಾಣುತ್ತೆ. ಯಾರನ್ನೋ ಹೊಗಳ್ದಾಗ ಇನ್ನೊಂದಷ್ಟು ಜನಕ್ಕೆ ಹೆಂಗೆ ಇನ್ಸೆಕ್ಯೂರ್ ಆಗುತ್ತೆ ಅಥವಾ ಅವ್ರು ಪುಷ್ ಮಾಡ್ಕೊಳಕ್ಕೆ ಏನು, ಅವೆಲ್ಲ ನಿಮ್ಗೆ ಒಂಥರ ಎಂಪತಿ ಅನ್ಸುತ್ತೆ. ಸೊ ನಿಮ್ಗೆ ಅದೆಲ್ಲ ಕಾಣ್ತಿರುವಾಗ ನ್ಯಾಚುರಲಿ ಟ್ರಿಗರ್ ಆಗಲ್ಲ ಅಲ್ವಾ? ಸುದೀಪ್ ಸರ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಒಂದು ಆಫ್ ಸ್ಕ್ರೀನ್ ಒಪಿನಿಯನ್ ಅಂತ ಏನಾದ್ರು ಸಿಕ್ಕಿತ್ತಾ ನಿಮ್ಗೆ? ಇಲ್ಲ, ಅವರು ಅಲ್ಲಿ ಏನಿರ್ತಾರೆ ಅಲ್ಲಿ ಮಾತ್ರ ಇರ್ತಾರೆ, ಆಚೆ ಬಂದು ಹಿ ವಾಂಟ್. ಅಲ್ಲ, ಅದಾದ್ಮೇಲೆ ಎಲ್ಲಿ ನೀವು ಸಿಕ್ಕೇ ಇಲ್ಲ ಎಲ್ಲೂ? ಅಥವಾ ಅದಾದ್ಮೇಲೆ ಸಿಕ್ದಾಗ್ಲೂ ಬಿಗ್ ಬಾಸ್ ಅಥವಾ ಈ ವಿಷಯ ಮಾತಾಡಲ್ಲ. ಇವಾಗ ರೀಸೆಂಟ್ ಆಗಿ ನಾನು ಮತ್ತೆ ಗುಂಡಾಗಿ ಅವರೊಂದು ಬ್ಯೂಟಿಫುಲ್ ಅಪ್ರಿಸಿಯೇಷನ್ ಮತ್ತೆ ನಾನಿದ್ದೀನಿ ಜೊತೆಲಿ ಅನ್ನೋ ಒಂದು ಭಾವನೆ ಬರೋ ಅಂತ ಒಂದು ವಿಡಿಯೋ ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಹಾರ್ಟ್ ಟಚಿಂಗ್ ವಿಡಿಯೋ ಅದು. ನನಗೆ ತುಂಬ ಇಷ್ಟ ಆಯಿತು. ಸೊ ಹೆಂಗೆ ಆಯಿತು ಆ ಕನೆಕ್ಷನ್ ಎಲ್ಲ? ನಾನು ಅವ್ರ ಮ್ಯಾನೇಜರ್ಗೆ ಮೆಸೇಜ್ ಮಾಡಿದೆ, ಹಿಂಗೆ ಅಣ್ಣಗೆ ಟ್ರೈಲರ್ ತೋರಿಸ್ಬೇಕು, ಫ್ರೀ, ಐ ವಾಂಟ್ ಟು ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್ ಅಂತ. ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದರು. ಫಾರ್ವರ್ಡ್ ಮಾಡಿದ್ರು, ಟಕ್ ಅಂತ ಒಂದು ಫ್ಯೂ ಅವರ್ಸ್ಗೆ ರೆಸ್ಪಾನ್ಸ್ ಬಂತು, ಇಷ್ಟೊತ್ತಿಗೆ ಸಿಗ್ತಾರೆ ಅಂತ. ಸೊ ನಾವು ಒಂದು 8-9 ಜನ ಹೋಗಿದ್ವಿ ನಮ್ಮ ಸಿನಿಮಾ ಟೀಮಿಂದ. ಎಲ್ಲರ ಜೊತೆ ಮಾತಾಡ್ಸಿದ್ರು. ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಹಿ ಆಸ್ಟ್ ಏನು ಹೆಂಗೆ ಮಾಡಿದ್ದೀರಾ, ಯಾವ ಥರ ಮಾಡಿದ್ದೀರಾ, ಏನು ಪ್ಲ್ಯಾನು ರಿಲೀಸ್ಗೆ. ಆ್ಯಂಡ್ ಅವ್ರ ಎಕ್ಸ್ಪರ್ಟೀಸಲ್ಲಿ ಒಂದಷ್ಟು ಅಡ್ವೈಸ್ ಕೊಟ್ಟರು. ಆ್ಯಂಡ್ ಎಲ್ಲರ ಜೊತೆನೂ ಅವ್ರ ಕೈ ಏಟಾಗಿದೆ ಬೇರೆ ಅಂದರು. ಎಲ್ಲರ ಜೊತೆನೂ ನಿಂತ್ಕೊಂಡು ಪೇಷನ್ಸಿಂದ ಫೋಟೋ ತೆಗೆಸ್ಕೊಂಡ್ರು, ಒಳ್ಳೆ ಬೈಟ್ಸ್ ಕೊಟ್ಟರು. ಐ ಫೆಲ್ಟ್ ಇಟ್ ದಟ್ ಹೀ ಸೆಡ್ ಇಟ್ ಫ್ರಮ್ ಹಿಸ್ ಹಾರ್ಟ್ ಅಂತ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ. ಅಂದರೆ ಐ ಡಿಂಟ್ ನೋ what zone or mindset he will be. It was like 100% satisfaction, 100% ಖುಷಿ ಆಗೋಯ್ತು ನನಗೆ. ಆ್ಯಂಡ್ ಅದೊಂದು ಬೂಸ್ಟ್, ಅದೊಂದು ಸ್ಟ್ರೆಂತ್. ಓಕೆ, ಯಾವುದೋ ಒಂದು ಶಕ್ತಿ ಇದೆ ನಮಗೆ ಅನ್ನೋದೊಂದು ಫೀಲಿಂಗ್ ಇರುವಾಗ ಅದು ನಮ್ಮ ಕಾನ್ಫಿಡೆನ್ಸ್ನ ಬೇರೆ ಥರ ಬಿಲ್ಡ್ ಮಾಡುತ್ತೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್ ಆ್ಯಂಡ್ ಐ ಲವ್ ಹಿಮ್ ದ ಮೋಸ್ಟ್. ಸೋ ಕ್ಯೂಟ್. ಅಂದರೆ ಸುದೀಪ್ ಸರ್ದು ಒಂದು ಏನೋ ಗೊತ್ತಿಲ್ಲ, ಎಂಥವ್ರೂ ಒಂಥರ ಮರಳು ಮಾಡುವಂಥ ವ್ಯಕ್ತಿತ್ವ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರು ಅಬ್ಬಾ ಡನ್ ಅಂತ ಅನ್ಸೋಂಥ ಒಂದು ಫೀಲ್ ಬಂದ್ಬಿಡುತ್ತೆ. ವೆರಿ ರಿಯಲ್ ಅನ್ಸುತ್ತೆ. ಆ್ಯಂಡ್ ಟೈಮ್ ಕೊಟ್ಟರೆ ಸಾಲದು, ಅಟೆನ್ಷನ್ ಕೊಡಬೇಕಲ್ಲ. ಹೌದು. ಇವಾಗ ನಾನು ನಿಮಗೆ ಟೈಮ್ ಕೊಟ್ಟು ಗಮನ ಕೊಡಲಿಲ್ಲ ಅಂದರೆ ವೇಸ್ಟ್. ಆಕ್ಯುಪೈಡ್, ಬೇಗ ಮುಗಿಸಿ ಹೋಗೋಣ. ಲೈಕ್ ಹಿ ಗಿವ್ಸ್ ಅಟೆನ್ಷನ್ ಟು ಎವ್ರಿಥಿಂಗ್, ಎವ್ರಿ ವರ್ಡ್ ವಿ ಸ್ಪೀಕ್. ನಿಮಗೆ ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅನುಭವ ಆಗಿರುತ್ತೆ. ನಮಗಂದ್ರೆ ಬರೀ ಇಂಟರ್ವ್ಯೂಗೆ ಸಿಗ್ತಾರೆ. ಹೌದು, ಆ ಟೈಮ್ ಕಂಪ್ಲೀಟ್ ನಮಗೇನೆ. ಹೌದು, ಯಾವಾಗಲೂ ಹಂಗೆ ಇರ್ತಾರೆ. ವಿತೌಟ್ ಇಂಟರ್ವ್ಯೂನು ನೀವು ಇಫ್ ಯು ಆರ್ ಇನ್ ಹಿಸ್ ಪ್ರೆಸೆನ್ಸ್ ಹಿ ವಿಲ್ ಗಿವ್ ಯು ವಾಟ್ ಈಸ್ ರಿಕ್ವೈರ್ಡ್ ಅಟೆನ್ಷನ್. ಆ್ಯಂಡ್ ವೆರಿ ರಿಯಲಿಸ್ಟಿಕ್, ಮೋಸ್ಟ್ ರಿಯಲಿಸ್ಟಿಕ್ person. He's like a mirror ansate. How you are, it will automatically reflect. He even doesn't want to do anything. It will reflect. The vibes he give will reflect. ನೀವು ಹೇಳೋದು ನಿಜ. ಅವ್ರದ್ದು ಲಾಸ್ಟ್ ಇಂಟರ್ವ್ಯೂ ನಾನು ಮಾಡಿದ್ದು ಅಂದರೆ ಎಲ್ಲರದು ಆಗೋಗ್ಬಿಟ್ಟಿತ್ತು. ಎಲ್ಲಾರ್ದು ಆದ್ಮೇಲೆ ನಾವು ಮಾಡೋದಿದೆ ಅಲ್ಲ ಇಂಟರ್ವ್ಯೂ, ಅದು ತುಂಬ ಕಷ್ಟ. ಅವ್ರಿಗೆ ಎಷ್ಟು ಬೋರ್ ಆಗಿರುತ್ತೋ, ಅವ್ರಿಗೆ ಎಷ್ಟು ಬೇಜಾರು. ಬಟ್ ಎಲ್ರಿಗೂ ಸೂಪರಾಗಿ ಇಂಟರ್ವ್ಯೂ ಕೊಟ್ಟಿದ್ರು ಅವರು. ಎಕ್ಸ್ಟ್ರೀಮ್ ಲೆವೆಲ್ ರೀಚ್ ಆಗಿತ್ತು ವಿಕ್ರಾಂತ್ ರೋಣದ್ದು ಇಂಟರ್ವ್ಯೂಸ್ ಎಲ್ಲರದ್ದು. ನಾನೇನು ಮಾಡೋದು,
ನಾನು ಹೆಂಗೆ ಮಾಡೋದು ಅಗೇನ್ ನೀವು ಹೇಳಿದ್ರಲ್ಲ ಆಗಲೇ ಕಂಟೆಂಟ್ ಅನ್ನೋ ಥರ ನನಗೆ ಹೆಂಗಪ್ಪ ಮಾಡೋದು ಎಲ್ಲರದು ಆಗೋಗ್ಬಿಟ್ಟಿದೆ, ನಂದೇ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಬಟ್ ನಾನು ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗದೇ ಇರೋಷ್ಟು ರೇಂಜ್ಗೆ ಲೇಟ್ ಆದರೂ ಲೇಟೆಸ್ಟಾಗಿ ಕೊಡ್ತಾರೆ ಅಂತಾರಲ್ಲ ಹಾಗೆ ಕೊಟ್ಟರು. ಅದು ನೀವು ಹೇಳ್ದಂಗೆ ಜೋಶಲ್ಲಿ ನೀವು ಸೆಲೆಕ್ಟ್ ಆದಂಗೆ ಆಗೋಯ್ತು ನಮ್ದು ಇಂಟರ್ವ್ಯೂ. ಅಷ್ಟು ಚೆನ್ನಾಗಿ ಅಷ್ಟು ಅಂದರೆ ಅದು ಆಪೋಸಿಟಲ್ಲಿ ಕೂತವ್ರು ಯಾರೇ ಇರಲಿ, ಎಷ್ಟು ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ, ಅವ್ರಿಗೆ ಒಂದು ನ್ಯಾಯ ಸಿಗಬೇಕು ಅನ್ನೋದು ಅವ್ರದ್ದು ಥಾಟ್. ಅದು ಸುದೀಪ್ ಸರ್, ಲವ್ ಯು ಸುದೀಪ್ ಸರ್. ಅವ್ರು ನೆನ್ಸ್ಕೊಂಡ್ರೆ ನಂಗೆ ಅಪ್ಪು ಸರು ನೆನಪಾಗ್ತಾರೆ. ಅಪ್ಪು ಸರ್ ಹಾಗೆ ಎಲ್ಲರಿಗೂ ಯಾರಿಗೂ ನೋಯಿಸಲ್ಲ, ಯಾರಿಗೂ ಇಲ್ಲ ಅನ್ನಲ್ಲ, ಆ ಥರದ್ದೊಂದು ಕ್ಯಾರೆಕ್ಟರ್ ಅವರು. ಸೊ ನೀವು ಅಪ್ಪು ಸರ್ನ ಮೀಟ್ ಮಾಡಿದ್ದು ಐ ಥಿಂಕ್ ಜೋಶ್ ಟೈಮಲ್ಲಿ ಅನ್ಸುತ್ತೆ. ಅವ್ರ ಜೊತೆ ಯಾರೇ ಕೂಗಾಡಲ್ಲಿ ಸಿನಿಮಾ ವರ್ಕ್ ಮಾಡಿದ್ದೆ ಅಲ್ಲ, ಫಸ್ಟ್ ಮೀಟ್ ನಿಮ್ದು ಜೋಶ್ ಅರ್ಬನ್ ಲೈಟ್ಸ್ 2 ಆಲ್ಬಮ್ ಅವರೇ ಲಾಂಚ್ ಮಾಡಿದ್ರು, ರಿಲೀಸ್ ಮಾಡಿದ್ರು ಬಂದು, ಆವಾಗ ಮೀಟ್ ಮಾಡಿದ್ದು. ರಿಯಲಿ ಲೈಕ್ಡ್ ಅವರ್ ಸಾಂಗ್ಸ್. ಅದು ಫಸ್ಟ್ ಮೀಟ್. ಅದು ಫಸ್ಟ್ ಮೀಟ್, ಲೈವ್ ಆಗಿ ಮೀಟ್ ಮಾಡಿದ್ವಿ. ಜೋಶ್ ಶೂಟಿಂಗ್ ಟೈಮಲ್ಲಿ ಒಂದ್ಸಲ ಅವ್ರದ್ದೊಂದು ಸಿನಿಮಾ ನಡೀತಾ ಇತ್ತು ಕಂಠೀರವ ಸ್ಟುಡಿಯೋದಲ್ಲಿ, ಅವಾಗ ಒಂದ್ಸಲ ಮೀಟ್ ಮಾಡಿದ್ವಿ. ಜಸ್ಟ್ ಹಾಯ್ ಸರ್, ಹಲೋ ಸರ್ ಅಷ್ಟೇ. ಅದಾದ್ಮೇಲೆ ಅರ್ಬನ್ ಲೈಟ್ಸ್ 2 ಅವರೇ ಲಾಂಚ್ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿದ್ವಿ, ಒಂದು ಫಂಕ್ಷನ್ ಮಾಡಿದ್ವಿ, ಅವಾಗ ಬಂದು ರಿಲೀಸ್ ಮಾಡಿಕೊಟ್ರು. ದಟ್ ಇಸ್ ವೆನ್ ಐ ಮೆಟ್ ಹಿಮ್ ಪರ್ಸನಲಿ. ಅದಾದ್ಮೇಲೆ ಇನ್ನೂ ಪರ್ಸನಲ್ ಇಂಟ್ರಾಕ್ಷನ್ ಅಂದರೆ ಯಾರೇ ಕೂಗಾಡಲ್ಲಿ. ಅದು ಹೆಂಗಿತ್ತು? ಅದು ಈಸ್ ಲೈಕ್ ವೆರಿ ನ್ಯಾಚುರಲ್ ಪರ್ಸನ್ ಆ್ಯಂಡ್ ಈಸ್ ವೆರಿ ಅಪ್ಡೇಟೆಡ್ ಪರ್ಸನ್. ಎಲ್ಲ ಬಗ್ಗೆನೂ ನಾಲೆಜ್ ಇತ್ತು ಅವ್ರಿಗೆ. ಕರೆಕ್ಟ್. ಏನೇನು ಟೆಕ್ನಾಲಜಿ ವೈಸು, ಕಲ್ಚರಲ್ ವೈಸು, ಯಾವ್ಯಾವ ಕಂಟ್ರೀಸು ಏನೇನು. ಇವಾಗ ನಾನು ಮ್ಯೂಸಿಕ್ ಕೇಳ್ತೀನಿ ಅಂದರೆ ಮ್ಯೂಸಿಕ್ ತುಂಬ ಹೆಡ್ಫೋನ್ ಹಾಕೊಂಡು ಅವಾಗ ತುಂಬ ಮ್ಯೂಸಿಕ್ ಕೇಳ್ತಾ ಇದ್ದೆ ನಾನು. ಯೂಸ್ ಟು ಟೆಲ್ ಮಿ ಅಬೌಟ್ ಸೌತ್ ಅಮೆರಿಕಲ್ಲಿ ಹಿಂಗೆ, ಅಲ್ಲಿ ಹಿಂಗೆ, ಇಲ್ಲಿ ಹಿಂಗೆ, ಆ ಥರ ಎಲ್ಲಿ ಕಲ್ಚರು, ಎಲ್ಲಿ ಲೈವ್ ಕಾನ್ಸರ್ಟ್ಸ್ ಹೆಂಗೆ ನಡೆಯುತ್ತೆ, ಎವ್ರಿಥಿಂಗ್ ಹಿ ನ್ಯೂ. ಹಿ ವಾಸ್ ಆಲ್ವೇಸ್ ಒಂಥರ ಜನ್ರೇಷನ್ ಗ್ಯಾಪ್ ಆದ ತಕ್ಷಣ ನಾವು ಯಂಗ್ಸ್ಟರ್ಸು ಅವರೆಲ್ಲ ಓಲ್ಡ್ ಸ್ಕೂಲ್ ಅನ್ನೋದು ಗೊತ್ತಿರಲ್ಲ. ಹಿ ವಾಸ್ ಯಂಗ್ಸ್ಟರ್ಸ್ ಅಲ್ಲೇ ಅಪ್ಡೇಟೆಡ್. ಕರೆಕ್ಟ್. ನಾವು ಯಂಗ್ಸ್ಟರ್ಸ್ ಆಗೇ ಗೊತ್ತಿರಲ್ಲ, ಅವ್ರಿಗೆ ಗೊತ್ತು. ಹಿ ನ್ಯೂ ಇಟ್. ಸೊ ಆ ಥರ ಒಂದು ಅಪ್ಡೇಷನ್ ವಿಷಯದಲ್ಲಿ ಹಿ ವಾಸ್ ಬ್ಯೂಟಿಫುಲ್ ಅಂತ ಅನ್ಬೋದು. ಈ ನಾನು ಮತ್ತೆ ಗುಂಡದು ವಿಷಯಕ್ಕೆ ಬಂದರೆ, ಇದು ಒಂದು ಆಲ್ರೆಡಿ ಒಂದು ಹವಾನ ಕ್ರಿಯೇಟ್ ಮಾಡಿದಂಥ ಸಿನಿಮಾ, ಇದು ಪಾರ್ಟ್ 2 ಇವಾಗ. ಇದು ಹೆಂಗಿತ್ತು ನಿಮ್ಗೆ ಈ ಜರ್ನಿ? ವೆರಿ ಯೂನಿಕ್. ಇಷ್ಟೇ ಸಿನಿಮಾಗಳಕ್ಕಿಂತ ಯೂನಿಕ್ ಆಗಿ, ಯಾಕಂದ್ರೆ ನಾಯಿಗಳ ಜೊತೆ ಮಾಡೋದು ತುಂಬಾ ಕಷ್ಟ. ಅಂಡ್ ಕಷ್ಟ ಅಂತ ಅನ್ನಿಸ್ಲಿಲ್ಲ, ಅವನ ಜೊತೆ ಒಂದು ಬಾಂಡಿಂಗ್ ಚೆನ್ನಾಗಿ ಬೆಳೆದ್ಬಿಡ್ತು ಬಂಟಿ ಜೊತೆ. ಹಂಗಲ್ಲ, ಮನುಷ್ಯರಿಗೆ ಅದು ನೀವು ಹೇಳೋದು ಆ ರೀತಿ ಕರೆಕ್ಟೇನೋ, ಮನುಷ್ಯರಿಗಿಂತ ಅವಕ್ಕೆ ಜಾಸ್ತಿ ನಾಲೆಡ್ಜ್ ಇರುತ್ತೆ, ಅವ್ನು ತುಂಬಾ ಬೇಗ ಕನೆಕ್ಟ್ ಆಗ್ತವೆ. ಹೌದು, ಒಂದು ಬಾಂಡಿಂಗ್ ಬೆಳೀತು. ಆ ಬಾಂಡಿಂಗ್ ಬೆಳೆದು ಅಂಡ್ ಹಿ ವಾಸ್ ವೆರಿ ವೆಲ್ ಟ್ರೈನ್ಡ್. ಸೊ ಆಕ್ಚುಲಿ ತುಂಬಾ ಟೈಮ್ ತಗೊಳ್ಳಿಲ್ಲ ಅವನು. ಎಷ್ಟೊಂದು ಶಾರ್ಟ್ ಸಖತ್ತಾಗಿ ಮಾಡ್ಬಿಡ್ತಿದ್ದ. ಖುಷಿ ಆಗೋದು, ಆ ಖುಷಿ ಇದೆಯಲ್ಲ, ಯಾಕಂದ್ರೆ ನ್ಯಾಚುರಲ್ ಆಗಿ ಕಂಟ್ರೋಲಲ್ಲಿ ಇಲ್ಲ, ಕೂಡಿಸ್ಬೋದು ಅಷ್ಟೇ ಬಿಟ್ರೆ ಕಂಟ್ರೋಲಲ್ಲಿ ಇರಲ್ಲ. ಎಷ್ಟೊಂದು ಸಲ ನಾನು ಎನಾಕ್ಟ್ ಮಾಡ್ತಾ ಅವ್ನು ರಿಯಾಕ್ಟ್ ಮಾಡಿರೋದು, ಅವ್ನು ಬಂದು ನನ್ನ ಸ್ನಿಫ್ ಮಾಡಿರೋದು, ಲಿಕ್ ಮಾಡಿರೋದೆಲ್ಲ ಎಷ್ಟು ಸ್ಪಾಂಟೇನಿಯಸ್ ಆಗಿ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಒಂದ್ಸಲ ಒಂದು ಎಕ್ಸ್ಪೀರಿಯನ್ಸ್ ವಿಚ್ ಐ ಕಾಂಟ್ ಫರ್ಗೆಟ್ ಇಸ್, ನಂದೊಂದು ಎಮೋಷ್ನಲ್ ಡೈಲಾಗ್ ಇತ್ತು. ಅವ್ನು ನೆನೆಸ್ಕೊಂಡು ಅವನು ಇರ್ತಾನೆ, ನಾನು ಹೇಳೋದು. ಇವಾಗ ಏನೋ ಒಂದು ಪಾಯಿಂಟ್ ಇರುತ್ತವ, ಇವಾಗ ಹೀರೋಯಿನ್ನ ನೆನ್ಸ್ಕೊಂಡು ಅಳ್ತೀವಿ ಅಥವಾ ಏನೋ ಒಂದು ನಮ್ಮ ಲೈಫ್ನ, ಬಟ್ ಅವ್ನ ಮುಖ ನೋಡಿದ್ರೆ ನನ್ಗೆ ಅಳು ತಡ್ಕೊಳಕ್ ಆಗ್ತಾ ಇಲ್ಲ. ಆ್ಯಂಡ್ ನಿಜವಾಗ್ಲೂ ಅಳು ಬಂದ್ಬಿಡ್ತಾನೆ ನನಗೆ, ನಿಜವಾಗ್ಲೂ ಹತ್ತಿದ್ದೀನಿ. ಆ್ಯಂಡ್ ಇಟ್ ವಾಸ್ ಸೋ ಡಿವೈನ್ ಅನ್ನಿಸ್ತು ನನಗೆ. ಇಟ್ ಈಸ್ ಸಚ್ ಎ ಡಿವೈನ್ ಕನೆಕ್ಷನ್ ದಟ್ ನೀವು ಆ್ಯಕ್ಟರ್ ಆಗೋ ಆ ಸೆನ್ಸಿಟಿವಿಟಿಲು ಆ ಅನಿಮಲ್ನ ನೆನೆಸ್ಕೊಂಡು ನಾನು ಫೀಲ್ ಮಾಡ್ಕೊಳ್ತಾ ಇದ್ದ ತಕ್ಷಣ ದಟ್ ಎಮೋಷನ್ ಈಸ್ ಬರ್ಸ್ಟಿಂಗ್ ಔಟ್ ತುಂಬ ಚೆನ್ನಾಗಿ. ದಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಈ ಫಿಲಮಲ್ಲಿ. ವೆರಿ ನೈಸ್ ಅಲ್ಲ. ಆ್ಯಕ್ಚುಲಿ ಈ ಪ್ರಾಣಿಗಳ ಜೊತೆ ಯಾವುದೇ ಸಿನಿಮಾ ಬರಲಿ ಅಥವಾ ಯಾವುದೇ ಸಿನಿಮಾದಲ್ಲಿ ಒಂದು ಪೋರ್ಷನ್ ಆಗಲಿ, ಅದು ಪೆಟ್ಸಿಗೋ ಅಥವಾ ಯಾವುದೇ ಪ್ರಾಣಿಗೆ ಸಂಬಂಧಪಟ್ಟಂಗೆ ಇತ್ತು ಅಂತಂದರೆ ಅಲ್ಲಿ ಬೇರೆ ಲೆವೆಲಲ್ಲೇ ಏನೋ ಒಂದು ಆಗಿರತ್ತೆ ಆ ಫ್ರೇಮು. ಅಂದರೆ ಮನುಷ್ಯರ ಜೊತೆ ಪ್ರಾಣಿಗಳ ಕನೆಕ್ಷನ್ನೇ ಹಾಗೆ, ಆಯಿತಾ? ಅದರಲ್ಲೂ ಇವಾಗ ಈ ಡಾಗ್ಸ್ ವಿಷಯಕ್ಕೆ ಬಂದುಬಿಟ್ರೆ ಅವಕ್ಕೆ ಒಂದು ಸ್ಪೆಷಲ್ ಎನರ್ಜಿ ಇದೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು. ಅದನ್ನು ನೀವು ಲಕ್ಕಿನಲ್ಲಿ ಒಂದು ಸಣ್ಣ ಪಪ್ಪಿಯಿಂದ ಶುರುವಾಗಿ ಚಾರ್ಲಿವರೆಗೂ ಬಂದರೆ ಇಷ್ಟೊಂದು ಸಿನಿಮಾಗಳು ಬಂದೋಗ್ತವೆ. ಸೊ ಎಲ್ಲದಕ್ಕೂ ಆಯಾ ಫ್ರೇಮಲ್ಲಿ ಅಥವಾ ಆಯಾ ಟೈಮಲ್ಲಿ ಒಂದು ದೊಡ್ಡ ಅಟೆನ್ಷನ್ ನಮಗೆ ಸಿಕ್ಕತ್ತೆ ಆ ಸಿನಿಮಾದ್ದು. ಬಟ್ ಚಾರ್ಲಿ ಅಂತೂ ಕಂಪ್ಲೀಟ್ ಹಾಗೆ ಇತ್ತು. ಅದನ್ನ 5ನೇ ಸಿನಿಮಾ ಅಂತಲೇ ಹೇಳ್ಬೋದು. ಬಟ್ ಈಗ ನಾನು ಮತ್ತು ಗುಂಡ, ಈಗ ಶಿವರಾಜ್ KR ಅವರು ಕೂಡ, ಸರಿ ಕರೆಕ್ಟ್ ಹೇಳಿದ್ನಾ? ಅವರು ಒಂದು ಆ ಸಿನಿಮಾಗೆ ಒಂದು ನ್ಯಾಯ ಕೊಟ್ಟಿದ್ರು ಅಥವಾ ಏನೋ ಒಂದು ಕ್ರಿಯೇಟ್ ಆಗಿತ್ತು ಹವಾ. ಅದನ್ನು ಈಗ ನೆಕ್ಸ್ಟ್ ಕ್ಯಾರಿ ಮಾಡೋದಿದೆ ಅಲ್ಲ,
ಅದು ನಿಮ್ಗೊಂದು ದೊಡ್ಡ ಚಾಲೆಂಜ್ ಇರುತ್ತೆ. ಯಾಕಂದರೆ ಯಾರೂ ಮಾಡಿಲ್ಲ ಅಂದರೆ ನೀವೇ ಒಂದು ಕ್ರಿಯೇಟ್ ಮಾಡ್ಬೋದು. ಬಟ್ ಅದನ್ನು ಮೀರಿಸೋವಂಥದ್ದು ಒಂದೇನೋ ಮಾಡಬೇಕು ಅಂದಾಗ ಎಷ್ಟು ಚಾಲೆಂಜಿಂಗ್ ಇತ್ತು ಇದು. ಆ ಪಾತ್ರಕ್ಕೆ ಜಸ್ಟಿಸ್ ಕೊಡ್ಬೇಕಷ್ಟೇ ನನ್ನ ಚಾಲೆಂಜಿಂಗು ಟೀಮ್ಗೆ. ಆ ಕಥೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ವಿಜುವಲ್ ನೋಡೋರ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಅವ್ನು ಚೆನ್ನಾಗಿ ಮಾಡಿದ್ದ ಅಂತ. ಈ ಸೀರಿಯಲ್ ಅಲ್ಲೂ ಇದಾಗುತ್ತೆ, ಯಾರನ್ನೋ ರೀಪ್ಲೇಸ್ ಮಾಡಿದ ತಕ್ಷಣ ಅಲ್ದೇ ಇರೋದ್ರಿಂದ ನಾನು ಆ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ರೆ ನನ್ನ ಟಾಸ್ಕ್ ಡನ್. ಜಸ್ಟಿಸ್ ಏನು, ಇದು ಇಡೀ ಕತೆ ಕ್ರಿಯೇಟರ್ ಡೈರೆಕ್ಟರ್ ಅವ್ರಿಗೆ ಗೊತ್ತು, ಎಲ್ಲ ಪಾತ್ರಗಳ ಬಗ್ಗೆನೂ ಗೊತ್ತು, ಇದು ಹೆಂಗ್ ಬೇಕು. ಹಿಂದಿನ ಪಾತ್ರನೂ ಗೊತ್ತು, ಶಿವರಾಜ್ ಕೇರ್ಪೇಟೆ ಅವ್ರ ಪಾತ್ರನೂ ಗೊತ್ತು, ಅವ್ರ ಮಗ ಅಂದ್ರೆ ಯಾವ ತರ ಏನು ಎತ್ತ ಎಲ್ಲ ಒಂದು ಐಡಿಯಾ ಇದೆ. ಸೊ ಅವ್ರಿಗೆ ನಾನು ಓಕೆ ಮಾಡಿಸ್ಬಿಟ್ರೆ ಮುಗೀತು ನನ್ನ ಟಾಸ್ಕ್. ಸೊ ದಟ್ ಈಸ್ ಮೈ ಚಾಲೆಂಜ್. ಸೊ ಅದು ಪಾರ್ಟ್ 1ಕ್ಕಿಂತ ಇದು ಅಪ್ಲಿಫ್ಟಿಂಗ್ ಆಗಿ ಹೆಂಗ್ ಬರಬೇಕು, ದಟ್ ಈಸ್ ಡೈರೆಕ್ಟರ್ಸ್ ಚಾಲೆಂಜ್. ಯಾಕಂದ್ರೆ ವಿಜುವಲಿ, ಕಥೆಲಿ, ಮೇಕಿಂಗ್ ಅಲ್ಲಿ, ಮ್ಯೂಸಿಕ್ ಅಲ್ಲಿ ಎಲ್ಲಾನು ಎತ್ತಬೇಕು. ಜೊತೆಲಿ ನಾನೊಂದು ಪಾತ್ರ ಅಷ್ಟೇ. ಸೊ ಹಿ ವಾಸ್ ವೆರಿ ಸ್ಪೆಸಿಫಿಕ್ ಅಂಡ್ ವೆರಿ ಕ್ಲಿಯರ್, ಏನ್ ಬೇಕು, ಎಷ್ಟು ಬೇಕು, ಯಾವ ತರ ಬೇಕು ನನ್ನ ಪಾತ್ರದಲ್ಲಿ. ಅದನ್ನ ಅವ್ರು ಹೇಳಿ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ನಾನು ಯಾವಾಗಲೂ ಇವಾಗ ಮರ್ಯಾದೆ ಪ್ರಶ್ನೆ ಇದು ನೋಡಿದ್ರೆ ಐ ಲುಕ್ ವೆರಿ ಡಿಫ್ರೆಂಟ್ಲಿ, ದ ವೇ ಐ ಪರ್ಫಾರ್ಮ್ ಎಲ್ಲ ಡಿಫ್ರೆಂಟ್ ಆಗಿ ಏನಕ್ಕೆ ಕಾಣತ್ತಂದ್ರೆ ಐ ಆಮ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಆಕ್ಟರ್. ನನ್ನ ಸ್ವಂತ ಅವರ ಚೌಕಟ್ಟಲ್ಲಿ ನಾನು ನನ್ನ ಕ್ರಿಯೇಟಿವಿಟಿ ಬೆಳೆಸ್ತೀನಿ. ಬಿಟ್ರೆ ನಾನು ಅವ್ರಿಗೆ ಫಸ್ಟು ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹಿ ವಾಂಟ್ಸ್, ಏನಿರ್ಬೇಕು. ನನಗೆ ಒಂದೊಂದ್ಸಲ ಪರ್ಸನಲಿ ಇಷ್ಟ ಆಗಲ್ಲ, ಹಿಂಗ್ ಮಾಡ್ಬೇಕು ಅನ್ನಿಸ್ತಾ ಇರತ್ತೆ. ಬಟ್ ಸ್ಟಿಲ್ ಐ ಲಿಸನ್ ಟು ಹಿಮ್ ಅಂಡ್ ಐ ಮೇಂಟೈನ್ ದಟ್. ಅಂಡ್ ನಾನು ಯಾವಾಗ್ಲೂ ಹೇಳ್ತೀನಿ, ಸರ್ ಚೆನ್ನಾಗಿ ಮಾಡಿದ್ರು ನಿಮ್ಗೆ ಅದು ಕ್ರೆಡಿಟ್, ಯಾರು ಬೈದ್ರು ನಿಮ್ಗೆ, ಯಾರು ನನ್ಗೆ ಅದೇನದು ಸ್ವಲ್ಪ ಓವರ್ ಅನ್ಸುತ್ತೆ ನೀನ್ ಮಾಡಿರೋದು ಅಂದ್ರು, ಡೈರೆಕ್ಟರ್ ಸಖತ್ತಾಗಿ ಮಾಡಿದ್ಯಾ ಅಂದ್ರು ಡೈರೆಕ್ಟರ್ ಮಾಡಿಸೋದ್ರು ಅಂತ. ಸೊ ಎರಡೂ ಅವ್ರಿಗೆ. ಯಾಕೆ ಅಳು ಬಂತು ರಾಕೇಶ್ ಅವ್ರಿಗೆ ಆ ಡಿವೈನ್ ಎಕ್ಸ್ಪೀರಿಯನ್ಸ್? ಯಾಕಾಯ್ತು? ಮುದ್ದು ಮುಖ ನಂಗಿದಾನೆ, ಅದು ಒಂಥರ ಹಿಟ್ ಆಯ್ತು. ಐ ಡೋಂಟ್ ನೋ, ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಮೋರ್. ಅನುಭವಿಸ್ಬೋದು ಅಷ್ಟೇ, ಬಿಟ್ರೆ ಅದು ಫೀಲ್ ಮಾಡೋಕ್ಕಾಗಲ್ಲ. ಇವಾಗ ಎಮೋಟ್ ಮಾಡ್ಕೊಂತೀವಲ್ವ, ನಾನು ಅಯ್ಯೋ ನಿಜವಾಗ್ಲೂ ನಾನು ಬಿಟ್ಟು ಹೋಗ್ಬಿಡ್ತಿದ್ದೀನಿ ಅಂತ ಎಮೋಟ್, ಆ ಪಾತ್ರದಲ್ಲಿ ಇರ್ತೀನಿ, ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಮೋಟ್ ಮಾಡ್ಕೊತೀನಿ. ಅದು ಅವನನ್ನ ನೋಡಿ ಎಮೋಟ್ ಮಾಡ್ಕೊಳ್ಳೋದು ಇನ್ನೂ ಹಾರ್ಡ್ ಹಿಟ್ಟಿಂಗ್ ಆಗಾಯ್ತು. ಇವಾಗ ಯಾವುದೋ ಹೀರೋಯಿನ್ ನೋಡಿ ಎಮೋಟ್ ಮಾಡ್ಕೊಳ್ಳೋದು ಮೇ ಬಿ ಒಂದಷ್ಟು ಸಬ್ ಕಾನ್ಷಿಯಸ್ ಬ್ಯಾರಿಯರ್ಸ್ ಇರ್ಬೋದು, ಏನೇ ಆದ್ರೂ. ಬಿಕಾಸ್ ಕಟ್ಟಾದ ತಕ್ಷಣ ವಿ ಆರ್ ವೆರಿ ಫಾರ್ಮಲ್, ದೂರ ಇರ್ತೀವಿ. ಇವ್ನು ಹಂಗಲ್ವಲ್ಲ, ಇವನ್ನೇ ಮುದ್ದು ಮಾಡ್ಕೊಂಡು ಆಟ ಆಡಿಸ್ಕೊಂಡಿರ್ತೀವಿ, ಎಲ್ಲ ಮಾಡ್ತೀವಿ. ಅವನದು ಬಿಹೇವಿಯರ್ ಪ್ಯಾಟರ್ನ್ಸ್ ಗೊತ್ತು, ಅವ್ನು ಇವಾಗ ಬೋರ್ ಆಗ್ತಾ ಇದೆಯಾ, ಅವ್ನಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾನೆ, ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಆ ಒಂದು ಆಲ್ರೆಡಿ ಬಾಂಡಿಂಗ್ ಇದೆ. ಅಂಡ್ ಅವ್ನು ನಿನ್ಸ್ಕೊಂಡು ನಾವು ಆ್ಯಕ್ಟ್ ಮಾಡುವಾಗ ನ್ಯಾಚುರಲ್ ಆಗಿ ಆ ಎಮೋಷನ್ ಬರುತ್ತೆ. ವೇಟಿಂಗ್, ನಾವು ಅದನ್ನ ನೋಡಬೇಕು, ನಾವು ಅದನ್ನ ಫೀಲ್ ಮಾಡಬೇಕು. ಅದು ಆಮೇಲೆ ಮತ್ತೆ ಸಿಕ್ಕಾಗ ಅದ್ರ ಬಗ್ಗೆ ಮಾತಾಡಬೇಕು. ಓಕೆನಾ? ಸೊ ನನಗೆ ಆ್ಯಕ್ಚುಲಿ ಇನ್ನೂ ತುಂಬ ಇದೆ ಮಾತಾಡೋಕ್ಕೆ. ಇದು ನನಗೆ ಸಾಕಾಗಿಲ್ಲ. ಅಂದರೆ ಇನ್ನೂ ಒಂದಷ್ಟು ವಿಷಯಗಳು ಬಾಕಿ ಉಳ್ಕೊಂಡಿದೆ. ಇದನ್ನ ಪಾರ್ಟ್ 1 ಅಂದ್ಕೊಳ್ಳಿ, ಪಾರ್ಟ್ 2ನಲ್ಲಿ ಮತ್ತೆ ಸಿಗ್ತೀವಿ ನಾವು, ಅಲ್ವಾ? ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ತುಂಬ ಟೈಮ್ನ ಮತ್ತು ಪೇಷನ್ಸ್ನ ಜೊತೆ ಈ ಎಪಿಸೋಡ್ ಆಗಿದೆ. ನಾನು ನಿಮಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾರಿ ನಿಮಗೆ ಅಕಸ್ಮಾತ್ ಕಾಯಿಸಿದ್ದಕ್ಕೆ. ನೋ, ಬಟ್ ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ವೆರಿ ಇಂಟ್ರಾಕ್ಟಿವ್. ನಾನು ಎಷ್ಟೊಂದು ಮರ್ತೋಗಿದ್ದೆ ಅಥವಾ ಅನಲೈಸ್ ಮಾಡಿಲ್ಲ, ಎಲ್ಲ ಒಂಥರ ಒಂದು ಒಳ್ಳೆ, ಐ ಫೀಲ್ ಫ್ರೆಶ್ ನಾವು ಆಫ್ಟರ್ ಟಾಕಿಂಗ್. ಸೋ ಸ್ವೀಟ್. ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ಗೆ ಒಂದು ವಿಶ್ ಮಾಡೋದಾದ್ರೆ ಅಥವಾ ರ್ಯಾಪ್ ಸ್ಟೈಲಲ್ಲಿ ವಿಶ್ ಮಾಡೋಕ್ಕೆ ಸಾಧ್ಯ ಆದರೆ ಪ್ಲೀಸ್. ರ್ಯಾಪ್ ಸ್ಟೈಲ್ ಇಲ್ಲ, ವಿಶ್ ಟಾಕಿಂಗ್ ಪ್ಯಾರೆಟ್ಸ್ ಆಲ್ ದ ಬೆಸ್ಟ್. ಈ ಥರ ನಮ್ಮ ಥರ ಅಪ್ಕಮಿಂಗ್ ಯಂಗ್ಸ್ಟರ್ಸ್ ಅಥವಾ ಕಲಾವಿದರು whom you think they can make an impact to the society, encourage ಮಾಡ್ತಾ ಇರಿ. ಆ್ಯಂಡ್ ಐ ವಿಶ್ this will be a huge hit talk show, ಟಾಕಿಂಗ್ ಪ್ಯಾರೆಟ್ ಒಂದು ಟ್ರೆಂಡ್ ಸೆಟ್ಟಿಂಗ್ ಟಾಕ್ ಶೋ ಆಗಲಿ ಕರ್ನಾಟಕದಲ್ಲಿ. ಥ್ಯಾಂಕ್ ಯು ಸೋ ಮಚ್. ರ್ಯಾಪ್ ಸ್ಟೈಲಲ್ಲಿ ಯಾವಾಗ ಮಾಡ್ತೀರಾ? ಖಂಡಿತ ನೆಕ್ಸ್ಟ್ ಟೈಮ್ ಬರುವಾಗ ಮಾಡ್ಕೊಂಬರ್ತೀನಿ. ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಎಷ್ಟೇ ವರ್ಷಗಳ ಕಳೆದ್ರೂ ನಾವು ವಯಸ್ಸಲ್ಲಿ ದೊಡ್ಡವರಾಗೋದಲ್ಲ, ಬುದ್ಧಿನಲ್ಲೂ ದೊಡ್ಡವರಾಗಬೇಕು. ಅದು ತುಂಬ ಕಷ್ಟ. ನಾವು ಮಗು ಥರ ಮನಸ್ಸಿಟ್ಕೋಬೇಕು, ಬಟ್ ತುಂಬ ದೊಡ್ಡದಾಗಿ ನಮ್ಮ ವಿಷನ್ನ ಕ್ರಿಯೇಟ್ ಮಾಡ್ಕೊಬೇಕು. ಇವೆಲ್ಲ ತುಂಬ ಹೇಳೋದು ಸುಲಭ, ತುಂಬ ಕಷ್ಟ. ಬಟ್ ರಾಕೇಶ್ ಅವ್ರು ಪ್ರತಿ ಸತಿ ಸಿಕ್ಕಿದಾಗೂ ಒಂದೊಂದು ಪಾಠನ ಕಲಿಸ್ತಾರೆ. ಒಂದೊಂದು ಇವತ್ತು ನನಗೆ ಎಷ್ಟೇ ಇದಾದರೂ ನಮ್ಮಂಥ ಅಪ್ಕಮಿಂಗ್ಸ್ ಅಂದ್ಬಿಟ್ರು ಅಂದರೆ ನಮಗೂ ಟಚ್ ಆಗಬೇಕು, ನಾವೇನು ಮಾಡಿಲ್ಲ, ನಾವು ಇನ್ನೂ ಮಾಡೋದು ಭಾಳ ಇದೆ ಅನ್ನೋದು. ಸೊ ಅದು ಒಂದು ಇವತ್ತು ನನಗೆ ಸಿಕ್ಕಿದ್ದು, ಆ ವಿನಯವಂತಿಕೆ. ನಂಗೆ ಅದು ಮರೆಯೋಕ್ಕೆ ಸಾಧ್ಯನೇ. ಆ ಎಲ್ಲ ಎಪಿಸೋಡಲ್ಲೂ ನಾನು ಅದನ್ನು ಫೀಲ್ ಮಾಡಿದ್ದೀನಿ. ಸೊ ನೀವು ಇನ್ನೂ ಚೆನ್ನಾಗಿರಿ, ಇನ್ನೂ ಖುಷಿಯಾಗಿರಿ, ಇನ್ನಷ್ಟು ನಿಮ್ಮ ವಿಷನ್ ದೊಡ್ಡದಾಗಲಿ ಅಂತ ನಾನು ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ.
ನೀವು ಎಲ್ಲರೂ ಈ ಎಪಿಸೋಡ್ ನೋಡಿದ್ದೀರಾ. ಸೊ ನಿಮಗೇನು ಅನ್ನಿಸ್ತು, ನಿಮ್ಮ ಹಾನೆಸ್ಟ್ ಒಪಿನಿಯನ್ನ ಆ್ಯಂಡ್ ಲವ್ಲಿ ಒಪಿನಿಯನ್ನ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋವರೆಗೂ ನೀವೇನು ಮಾಡಬೇಕು, ನನ್ನ ತುಂಬ ಮಿಸ್ ಮಾಡ್ಕೊಬೇಕು. ಮಿಸ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಬಾಯ್.